ಸೈಡ್ ಮಂಗಳೂರು ನವೀಕೃತ ಮಹಾವೀರ ವೃತ್ತ ಲೋಕಾರ್ಪಣೆಯ ಸುಸಂದರ್ಭ ಬಂದು ಸೇರಿರುವ ಎಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳುತ್ತಾ ಬಂಧುಗಳೇ, ವಿಶೇಷವಾಗಿರುವಂತಹ ಲೋಕಾರ್ಪಣೆಯನ್ನ ನಡೆಸಿಕೊಡ್ಲಿಕ್ಕಿದ್ದಾರೆ. ನಮ್ಮ ಕಳಶ ಮಹಾವೀರ ವೃತ್ತದ ಕಳಶವನ್ನ ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ. ದಯವಿಟ್ಟು ಮುಂಭಾಗದಿಂದ ಸ್ವಲ್ಪ ಬದಿಗೆ ಬರಬೇಕು. ತಮ್ಮಲ್ಲಿ ವಿನಂತಿಗಳ ಇತಿಹಾಸ ಇರುವಂತಹ ನವೀಕೃತ ಮಹಾವೀರ ವೃತ್ತವನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಸೇರಿರುವಂತಹ ಎಲ್ಲರ ಕೈಶಪ್ಪಾಳೆಯ ಮುಖಾಂತರವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಾ ಇದ್ದಾರೆ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು. सकलानवाम्ब सदा जलान् चारणादिम गीतवैभव पूरिता किल धीक्तते शारदे करुणानिधे सकलानवाम्ब सदा जलान् भस्मभूषण मूलिते वररत्नमौळि विराजिते भस्मभूषण भूषिते वररत्नमौळि विराजिते शर्मदायिनी कर्मयोजने निर्मलं कुरु मानसं शारदे करुणानिधे सकलानवाम्ब सदा जलान् चारणादिय गीतवैभव पूरिता किल धीक्तते शारदे. ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ಕರಾವಳಿ ತೀರದ ಅರಬ್ಬಿ ಸಮುದ್ರ ಕಿನಾರೆಯಲ್ಲಿ ತಲೆ ಎತ್ತಿ ನಿಂತಿರುವ ನಮ್ಮ ಹೆಮ್ಮೆಯ ತುಳುನಾಡಿನ ಸಮಸ್ತ ಬಾಂಧವರಿಗೆ ಈ ಸಂಜೆಯ ಶುಭ ಕಾಮನೆಗಳು. ಬದುಕಲು ಬಿಡು ಎನ್ನುವ ಪವಿತ್ರ ಜೀವನ ಸಿದ್ಧಾಂತ ಸಾರಿದ ಭಗವಾನ್ ಮಹಾವೀರ ಸ್ವಾಮಿಯ ಶುಭ ನಾಮದಲ್ಲಿ ಈ ಸುಂದರ ಮಹಾವೀರ ಸರ್ಕಲ್ ಮತ್ತೆ ಪಂಪ್ವೆಲ್ ಕೇಂದ್ರ ಪ್ರದೇಶದಲ್ಲಿ ರಾರಾಜಿಸ್ತಾ ಇದೆ. ಅದೊಂದು ಸಮಯದಲ್ಲಿ ಮಂಗಳೂರನ್ನು ದೂರದರ್ಶನ ಮತ್ತು ದಿನಪತ್ರಿಕೆಗಳು ಹಾಗೂ ಟಿವಿ ವಾರ್ತೆಗಳಲ್ಲಿ ಪ್ರಥಮ ನ್ಯೂಸ್ ಓದಬೇಕಾದ್ರೆ ಇದನ್ನು ಈ ಸರ್ಕಲ್ ಅನ್ನು ತೋರಿಸ್ತಾ ಇದ್ರು. ಆ ದಿವಸ ಅದನ್ನು ನೋಡಿದ ಕೂಡಲೇ ಇದು ಮಂಗಳೂರಿನ ವಾರ್ತೆ ಅಂತ ಎಲ್ಲರ ಮನಸ್ಸನ್ನು ಹೃದಯ ಮುಟ್ತಾ ಇತ್ತು. ನಮ್ಮ ಹೆಮ್ಮೆಯ ಕಲಶದ ಮೇಲೆ ಇದನ್ನು ನೋಡ್ತಿದ್ದಂತೆ ಇದು ದೇಶ ವಿದೇಶಗಳಲ್ಲಿ ಕೂಡ ಜನರು ಸಂತೋಷ ಪಡ್ತಾ ಇದ್ರು. ಈ ಸ್ಥಳದಲ್ಲಿ ಫ್ಲೈಓವರ್ ಆಗುವಂತಹ ಸಂದರ್ಭದಲ್ಲಿ 2016ರಲ್ಲಿ ಈ ಕಲಶವನ್ನು ಸ್ಥಳಾಂತರಿಸುವಂತ ವ್ಯವಸ್ಥೆ ಮಾಡಲಾಗಿತ್ತು. ಅದು ಆದ ಮೇಲೆ ಈ ಕಲಶವನ್ನು ಪುನಃ ಪ್ರತಿಷ್ಠಾಪನೆ ಮಾಡಬೇಕಂತ ಉದ್ದೇಶದಿಂದ ಅದೇ ಇಂದಿರಾ ಕ್ಯಾಂಟೀನ್ನ ಪೊಲೀಸ್ ಚೌಕಿಯ ಬದಿಯಲ್ಲಿ ನಿಲ್ಲಿಸಲಾಗಿತ್ತು. ಕಾಲಕ್ರಮೇಣ ಈ ಒಂದು ಫ್ಲೈಓವರ್ 2020ರಲ್ಲಿ ಮುಗಿದಂತ ಸಂದರ್ಭದಲ್ಲಿ ಅದನ್ನು ಪುನಃ ಪ್ರತಿಷ್ಠಾಪನೆ ಮಾಡಲು ಪ್ರಯತ್ನಗಳು ನಡೆದಿತ್ತು. ತದನಂತರ ಜಿಲ್ಲಾಡಳಿತ ಹಾಗೂ ಸ್ಮಾರ್ಟ್ ಸಿಟಿ ಹಾಗೂ ಮಹಾನಗರ ಪಾಲಿಕೆ ಸರ್ಕಾರದ ಮುಖಾಂತರ ನಮಗೆ ಪರ್ಮಿಷನ್ ಸಿಗಬೇಕಾದ್ರೆ ಇತ್ತೀಚೆಗೆ 6 ತಿಂಗಳ ಹಿಂದೆ ಅದು ಸಾಧ್ಯ ಆಗಿತ್ತು. ತದನಂತರ ಸ್ಮಾರ್ಟ್ ಸಿಟಿ ವತಿಯಿಂದ ಮಹಾನಗರ ಪಾಲಿಕೆ ಅದು ಜಿಲ್ಲಾಡಳಿತದ ಮುಖಾಂತರ ಈ ಕೆಲಸ ಕಾರ್ಯಗಳು ನಮ್ಮ ಜೈನ್ ಸೊಸೈಟಿ ಒಂದು ನೇತೃತ್ವದಲ್ಲಿ ನಡೆದಿದೆ. ಬಹಳಷ್ಟು ಅತ್ಯಂತ ಸುಂದರವಾಗಿ ಮೂಡಿ ಬಂದಿದೆ. ಇದು
ಎರಡರ ಒಂದು ನೆನಪನ್ನು ಮಾಡಿದರೆ 2600ರ ಮಹಾವೀರ ಜನ್ಮ ದಿನೋತ್ಸವವನ್ನು ಇಡೀ ದೇಶದಲ್ಲಿ ಆಗಿನ ಸರ್ಕಾರ, ಕೇಂದ್ರ ಸರ್ಕಾರ ಘೋಷಣೆ ಮಾಡಿ ನಡೆಸಿತ್ತು. ಆ ಸಂದರ್ಭದಲ್ಲಿ ಜೈನ್ ಸೊಸೈಟಿಯಿಂದ ಒಂದು ಏನಾದರೂ ಶಾಶ್ವತ ಮಂಗಳೂರಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಅಂದಿನ ಏನು ಜೈನ್ ಸೊಸೈಟಿಯ ಅಧ್ಯಕ್ಷರಾಗಿರುವಂತ ಕೀರ್ತಶೇಷರಾದ PNR ಗಾರು ಅಧ್ಯಕ್ಷರಾಗಿದ್ರು. LD ಬಳ್ಳಾಳ್ರವರು ಕಾರ್ಯದರ್ಶಿ ಆಗಿದ್ದುಕೊಂಡು ಸುರೇಶ್ ಬಳ್ಳಾಳ್ರೆಲ್ಲ ಸೇರಿಕೊಂಡು ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾಡಳಿತವನ್ನು ವಿನಂತಿಸಿ ಪಂಪ್ವೆಲ್ ಸರ್ಕಲ್ ಅನ್ನು ಮಹಾವೀರ ಸರ್ಕಲ್ ಆಗಿ ಒಂದು ನಾಮಕರಣ ಮಾಡಬೇಕಂತ ಪ್ರಯತ್ನವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ರಾಜೇಂದ್ರ ಕುಮಾರ್, ಕರ್ನಾಟಕ ಬ್ಯಾಂಕ್ ಇವರೆಲ್ಲ ಮುಂದೆ ನಿಂತು ಈ ಕೆಲಸವನ್ನು ಕೂಡಿಸಿಕೊಟ್ಟು ಅಂದಿನ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೆ ಪೂಜ್ಯ ಕಾವಂದರು ಹಾಗೂ ರಾಜೇಂದ್ರ ಕುಮಾರ್, UT ಖಾದರ್ ಅವರು ಅನೇಕ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ಯಶಸ್ವಿಯಾಗಿ ಅಂದು ನಡೆಗಿತ್ತು. ಇವತ್ತು ಕೂಡ ಈ ಕಾರ್ಯಕ್ರಮಕ್ಕೆ ಪೂಜ್ಯ ಕಾವಂದರ ಹಾಗೆ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ನೇರ ಸಪೋರ್ಟ್ ಇಂದ ಈ ಕೆಲಸ ಮಾಡಲು ಸಾಧ್ಯ ಆಗಿದೆ ಅಂತ ಸಂದರ್ಭದಲ್ಲಿ ಹೇಳುತ್ತಾ ಸರ್ಕಾರ, ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಕೂಡ ಸಹಕಾರ ನೀಡಿದೆ. ನಮ್ಮ ಅಧ್ಯಕ್ಷರಾದ ವಿಧಾನಸಭೆ ಅಧ್ಯಕ್ಷರಾದ UT ಖಾದರ್ ಅವರು ಹಾಗೆ ವೇದವ್ಯಾಸ್ ಕಾಮತ್ರವರು, ಐವನ್ ಡಿಸೋಜರವರು ಎಲ್ಲ ನಾಯಕರು ಪಕ್ಷ ಭೇದವಿಲ್ಲದೆ ಈ ಒಂದು ಕಳಶ ಇಲ್ಲಿ ಸ್ಥಾಪನೆ ಆಗ್ಬೇಕಂತ ಹೇಳುವಂತ ಪ್ರಯತ್ನ ನಮ್ಮಲ್ಲಿ ಸಹಕಾರ ನೀಡಿದ್ದಾರೆ. ಅವರಿಗೆ ವಿಶೇಷವಾಗಿ ನಾನು ಎಲ್ಲ ಬರೇ ಜೈನ ಸಮುದಾಯ ಅಲ್ಲ, ಇಡೀ ಮಂಗಳೂರು ಮಹಾಜನತೆಯ ಪರವಾಗಿ ನಿಮಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ನಾವು ಈ ಕಾರ್ಯಕ್ರಮವನ್ನು 6 ತಿಂಗಳ ಹಿಂದೆ ಕಳಶವನ್ನು ಪ್ರತಿಷ್ಠಾಪನೆ ಮಾಡಬೇಕಂತ ಹೇಳುವಂತ ವಿಚಾರವನ್ನು ಪೂಜ್ಯ ಕಾವಂದರಲ್ಲಿ ಪ್ರಸ್ತಾಪಿಸಿದಾಗ ಪೂಜ್ಯ ಕಾವಂದರು 2016ರಿಂದ ಪ್ರತಿ ಸಲ ಹೋದಾಗ ಏನು ವೃತ್ತದ ಬಗ್ಗೆ ನೆನಪು ಮಾಡ್ತಾರೆ. ವೇದವ್ಯಾಸ ಕಾಮತ್ರವನ್ನು ನಾನು ಹೇಳಿದ್ದೇನೆ, ಅವರನ್ನು ಎಚ್ಚರಿಸಿದ್ದಾರೆ. UT ಖಾದರ್ರಿಗೂ ಕೇಳಿದ್ದಾರೆ. ರಾಜೇಂದ್ರ ಕುಮಾರ್ ಹತ್ರ ಹೋದ್ರು ಸರ್ಕಲ್ ಬಗ್ಗೆ ಮಾತಾಡ್ತಾರೆ. ಎಲ್ಲರ ಹತ್ರ ಅವರು ಪೂಜ್ಯರು ಕೇಳೋದು ಸರ್ಕಲ್ ಯಾಕೆ ಅಂತ ಹೇಳಿದ್ರೆ, ಅಂದು 2002ರಲ್ಲಿ ಆ ಸರ್ಕಲ್ ಅನ್ನು ಮಾಡಬೇಕಾದ್ರೆ ಆವತ್ತು ಆ ಕಳಶನೇ ಆಗಬೇಕು, ಈ ಸರ್ಕಲ್ ಅಲ್ಲಿ ಪೂರ್ಣ ಕುಂಭ ಜನರಿಗೆ ಸ್ವಾಗತ ಮಾಡಬೇಕು ಆಗುವಂತ ಒಂದು ನಕ್ಷೆಯನ್ನು, ಕಳಶದ ನಕ್ಷೆಯನ್ನು ಕೈಯಲ್ಲಿ ಕಾವಂದ್ರೆ ಬರೆದು ಕೊಟ್ಟದ್ದಂತ ಹೇಳುವಂತದ್ದನ್ನು ಹೇಳ್ತಾ ಇದ್ರು, ನೆನಪಿದೆ. ಆದ್ರಿಂದ ಈ ಕೆಲಸ ಪ್ರಾಸ್ತಾವಿಕವಾಗಿದೆ. ಈ ಇಳಿ ವಯಸ್ಸಿನಲ್ಲೂ ಕೂಡ ಪೂಜ್ಯ ಕಾವಂದರನ್ನು ನೀವೇ ಬರಬೇಕು, ಈ ಕಾರ್ಯಕ್ರಮವನ್ನು ಲೋಕಾರ್ಪಣೆ ನೀವೇ ಮಾಡ್ಬೇಕಂತ ನಾವು ಕರೆಸಿದ್ದು. ಯಾಕೆ ಅಂತ ಹೇಳಿದ್ರೆ ಅವರ ಮಾಡಿಕೊಟ್ಟಂತ ಚಿತ್ರ ಅವತ್ತು ಏನು ಯಶಸ್ವಿಯಾಗಿದೆ, ಇವತ್ತು ಕೂಡ ನಿಮ್ಮ ಕೈಯಲ್ಲಿ ಹಸ್ತಾಂತರ ಆಗಬೇಕು. 100 ವರ್ಷಗಳು ಈ ಮಹಾವೀರ ವೃತ್ತ ಹೆಸರು ಉಳಿಬೇಕು, ಈ ಕಳಸ ಉಳಿಬೇಕಂತ ಹೇಳುವಂತ ಉದ್ದೇಶದಿಂದ ತಮ್ಮನ್ನು ಅನಾರೋಗ್ಯ ಇದ್ರೂ ಕೂಡ ಬರಲೇಬೇಕಂತ ನಾವು ಒತ್ತಾಯ ಮಾಡಿದ್ದೇವೆ. ತಮಗೆ ಈ ಕಾರ್ಯಕ್ರಮಕ್ಕೆ ಪೂಜ್ಯ ಹೆಗಡೆ ಅವರು ನಮಗೆ ನೀಡುವ ಸಹಕಾರಕ್ಕೆ ವಿಶೇಷವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹೆಗ್ಗಡೆ ಅವರನ್ನು ಭಕ್ತಿ, ಗೌರವ, ಪ್ರೀತಿ ಆಧಾರಗಳಿಂದ ಮಂಗಳೂರಿನ ಸಮಸ್ತ ನಾಗರಿಕರ ಪರವಾಗಿ ಸ್ವಾಗತಿಸ್ತೇನೆ. ನಮ್ಮ ಪ್ರತಿಯೊಂದು ಪ್ರಗತಿಪರ ಕೆಲಸಗಳಲ್ಲಿ ನಮ್ಮ ಜೊತೆ ನಿರಂತರ ಭಾಗಿಯಾಗಿದ್ದುಕೊಂಡು ಜೈನ ಸಮಾಜ ಮಾತ್ರವಲ್ಲದೆ ಎಲ್ಲ ಸಮುದಾಯದ ಜನರನ್ನು ತಮ್ಮ ಸೇವೆಯ ಮೂಲಕ ಮನಗೆದ್ದಿರುವ ಇಡೀ ರಾಷ್ಟ್ರದ ಸಹಕಾರದ ದಿಗ್ಗಜರಾಗಿ, ಇಡೀ ರಾಷ್ಟ್ರದ ಸಹಕಾರ ಕ್ಷೇತ್ರದಲ್ಲಿ ವಿಶೇಷವಾದ ಮಾದರಿ ಅಭಿವೃದ್ಧಿಯನ್ನು ಮಾಡಿದಂತ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ವಿಶೇಷವಾಗಿ 2002ರಲ್ಲೂ ಕೂಡ ಈ ಒಂದು ಕಳಶ ಸ್ಥಾಪನೆಗೆ ನಾನು ಅವರೊಟ್ಟಿಗೆ 2-3 ಸಲ ಕೆಲಸ ಮಾಡ್ತಿರುವಾಗಲೂ ಅದನ್ನು ವೀಕ್ಷಣೆ ಮಾಡಲು ಬಂದಿದ್ದೇವೆ. ಅವರ ಮಾರ್ಗದರ್ಶನದಿಂದ ಅಷ್ಟು 43 ಸೆನ್ಸು ಮಧ್ಯದಲ್ಲಿ ವೃತ್ತದಲ್ಲಿ ಸುಮಾರು 43 ಸೆನ್ಸ್, ಅರ್ಧ ಎಕರೆವರೆಗೆ ಜಾಗ ಇತ್ತು. ಅದನ್ನು ರಾಜಶೇಖರ್ ಬಳ್ಳಾಳ್ ಡಿಸೈನ್ ಬರಬೇಕಾದ್ರೆ ರಾಜೇಂದ್ರ ಕುಮಾರ್ ಅವರು ನೆನಪಿದೆ ನನಗೆ, ಅವರ ಬ್ಯಾಂಕಿನ ಕೆಲಸವನ್ನು ಅವ್ರು ಮಾಡ್ತಾ ಇದ್ರು ಡಿಸೈನ್. ಆ ಸಂದರ್ಭದಲ್ಲಿ ರಾಜಶೇಖರ್ ಬಳ್ಳಾಳ್ರನ್ನು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಹೀಗೇನೆ ಆಗ್ಬೇಕಂತ ಹೇಳುವಂತ ಮಾತನ್ನು ಕೂಡ ನಾನು ನೆನಪಿಸಿ, ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಬಹಳಷ್ಟು ವಿಶೇಷ ವ್ಯಕ್ತಿ. ಜೈನರನ್ನು ಮಾತ್ರ ಸಮಾಜದ ಪ್ರತಿಯೊಬ್ಬರನ್ನು ಬೆಳೆಸುವಂತ ಒಂದು ಹೃದಯ ಶ್ರೀಮಂತರು. ನನ್ನ ವೈಯಕ್ತಿಕ ಬೆಳವಣಿಗೆಗೆ ಕೂಡ ರಾಜೇಂದ್ರ ಕುಮಾರ್ ನನ್ನನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಿರುವವರು. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಪ್ರೀತಿ ಗೌರವಗಳಿಂದ ಎಲ್ಲ ಪರವಾಗಿ ಸ್ವಾಗತಿಸ್ತೇನೆ. ಘನತೆವೆತ್ತ ಕರ್ನಾಟಕ ಸರ್ಕಾರದ ವಿಧಾನಸಭಾ ಅಧ್ಯಕ್ಷರಾದ ನಿಷ್ಕಲ್ಮಶ ಮನಸ್ಸಿನ ಶುದ್ಧ ಹಸ್ತ, ಪ್ರಾಮಾಣಿಕ ರಾಜ್ಯಕ್ಕೆ ಹಿರಿಯ ಮುತ್ಸದ್ದಿ ಮಾನ್ಯ ಡಾಕ್ಟರ್ UT ಖಾದರ್ ಫರೀದ್ ರವರು, ಇದು ನಿಮ್ಮ ಕಾರ್ಯಕ್ರಮವಲ್ಲ, ನನ್ನ ಸರ್ಕಾರದ ಕಾರ್ಯಕ್ರಮ. ನಾನು ಎಲ್ಲಿದ್ರು ನಿಮ್ಮ ಕಾರ್ಯಕ್ರಮದಲ್ಲಿ ಬ್ಯಾಂಗ್ಳೂರಲ್ಲಿ ಎಷ್ಟೇ ಬಿಸಿ ಇದ್ರು ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಬಂದು ನಿಮ್ಮೊಟ್ಟಿಗೆ ಇರ್ತೇನೆ ಅಂತ ಹೇಳುವಂಥದ್ದನ್ನು ಹೇಳಿ
ನಾವು ಕಾರ್ಯಕ್ರಮದಲ್ಲಿ ಸ್ವಲ್ಪ ಸಣ್ಣ ಗೊಂದಲ ಇತ್ತು. ಆ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ UT ಖಾದರ್ ಅವರಿಗೆ ಫೋನ್ ಮಾಡಿದಾಗ ನಾನಿದ್ದೇನೆ, ನಾನೇ ಬರ್ತೇನೆ, ರಾಜೇಂದ್ರ ಕುಮಾರ್ ಮತ್ತು ಪೂಜಾರಿ ಇರುವುದಾದ್ರೆ ಯಾವುದೇ ನಿಮ್ಮ ಗೊಂದಲ ಇಲ್ಲ, ನಾವೆಲ್ಲ ಸರಿ ಮಾಡಿಕೊಂಡು ಹೋಗುವ ಅಂತ ಹೇಳೋದನ್ನು UT ಖಾದರ್ ಅವರು ಹೇಳಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲು UT ಖಾದರ್ ಅವರು ನೇರ ಕಾರಣಕರ್ತರಾಗಿದ್ದಾರೆ. ನಿಮ್ಮನ್ನು ವಿಶೇಷವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಯುವ ಸಂಸದ, ನುಡಿದಂತೆ ನಡೆಯುವ ಯುವ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದೊಂದಿಗೆ ದೇಶದ ರಕ್ಷಣಾ ಸೇವೆಯಲ್ಲಿ ಸೇವೆ ಸಲ್ಲಿಸಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಯನ್ನು 2010-11ರಲ್ಲಿ ಮಂಗಳೂರಿಗೆ ಬಂದ್ರು. ಅವರು ಸಣ್ಣ ಯುವಕರಾಗಿ ನಾವೆಲ್ಲ ನೋಡ್ತಾ ಇದ್ದೆವು. ಹಂತ ಹಂತವಾಗಿ ರಾಜಕೀಯವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಇವತ್ತು ಒಂದು ದೇಶದಲ್ಲೇ ಒಬ್ಬ ನೋಟ್ ಮಾಡುವಂತ ನಮ್ಮ ದೇಶದ ಏನು ಪ್ರಧಾನಮಂತ್ರಿಗಳು ಕೂಡ ನಮ್ಮ ಒಬ್ಬ ಪ್ರಭಾವಿ ಒಳ್ಳೆಯ ಸಂಸದ ಅಂತ ಹೇಳುವಂತ ಮಾತನ್ನು ಹೇಳುವಂತ ಬ್ರಿಜೇಶ್ ಚೌಟ್ರನ್ನು ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡ್ಬೇಕಂತ ಹೇಳಿ ನಾವು ಸಂದಿರುವಾಗ ಅವರು 2011ರಲ್ಲಿ ಬರುವಾಗ ಒಳ್ಳೆ ಸಂಪರ್ಕ ಇತ್ತು ನಮ್ಗೆ. ಅವರನ್ನು ನೋಡಿ ನಾವು ಏನಾದ್ರೂ ನೀವು ಖಂಡಿತ ಆಗ್ತೀರಿ ಅಂತ ಹೇಳುವಂತ ಒಂದು ಮನಸ್ಸನ್ನು ಆಗಾಗ ಮಾಡ್ತಾ ಇದ್ದೇವೆ. ಅಂತ ಸಂಸದರು ಇವತ್ತು ನಮ್ಮೊಟ್ಟಿಗಿರೋದು ನಮ್ಗೆ ಹೆಮ್ಮೆ ಬಂದಿದೆ. ಸಂಸದರೇ, ನಿಮ್ಮನ್ನು ಕೂಡ ಬಹಳಷ್ಟು ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತೇನೆ. ಇನ್ನು ನಮ್ಮೊಂದಿರುವರು ಹಸನ್ಮುಖಿ ಮಂಗಳೂರಿನ ಶಾಸಕರಾದ ವೇದವ್ಯಾಸ ಕಾಮತ್ರು. ಎಲ್ಲರನ್ನು ಪ್ರೀತಿಯಿಂದ ಬೆನ್ನು ತಟ್ಟಿ ಕೈ ಹಿಡಿದು ಮಾತಾಡಿಸುವವರು. ಯಾವುದೇ ನಾವೆಲ್ಲ ಇಡೀ ಮಂಗಳೂರಿನ ಬಂಧುಗಳು ಏನೇ ಸಹಕಾರ ಕೇಳಿದ್ರೆ ಮುಂದೆ ನಿಂತು ಸಹಕರಿಸುವ ಮನೋಭಾವ ಇರುವವರು. ಯಾವುದೇ ಗೊಂದಲಗಳಿಲ್ಲದೆ ಈ ಕ್ಷೇತ್ರದ ಒಳ್ಳೆ ಅಭಿವೃದ್ಧಿಯನ್ನು ಮಾಡುತ್ತಿರುವಂತ ಸಜ್ಜನ ರಾಜಕಾರಣಿ ವೇದವ್ಯಾಸ ಕಾಮತ್ರು. ಇವರು ಈ ಕಳಶ ಈ ಸರ್ಕಿಲ್ ಏನು ಮಾಡುವಂತ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯಿಂದ, ಸ್ಮಾರ್ಟ್ ಸಿಟಿಯಿಂದ ಮತ್ತೆ ಕೌನ್ಸಿಲ್ ಇಂದ ಪರ್ಮಿಷನ್ ಎಲ್ಲವನ್ನು ಮುಂದೆ ನಿಂತು ಮಾಡಿಸಿದವರು ವೇದವ್ಯಾಸ ಕಾಮತ್ರು. ನಿಮ್ಮ ಈ ಸಹಕಾರಕ್ಕೆ ನಾವು ಯಾವಾಗಲೂ ಚಿರಋಣಿ. ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಮಂಗಳೂರಿನ ಇನ್ನೊಬ್ರು ಬಹಳಷ್ಟು ಕ್ರಿಯಾಶೀಲರು, ಅಗ್ರೆಸಿವ್ ಪೊಲಿಟಿಷಿಯನ್ ಅಂತ ಹೇಳ್ಬೋದು, ಐವನ್ ಡಿಸೋಜರು. ಯಾವುದಾದ್ರು ಕಟ್ಟಡಗಳಲ್ಲಿ ಯಾವುದೇ ಇನಾಗ್ರೇಷನ್ ಮಾಡೋದಾದ್ರೆ ಮಾನ್ಯ ಗುಂಡೂರಾವರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಳಿದ ಹಾಗೆ ಜಿಮ್ ಎಲ್ಲ ಇದ್ರೆ ಜಿಮ್ ಮಾಡಿ ಅಥವಾ ಯಾವುದೇ ಕಾರ್ಯಕ್ರಮಕ್ಕೆ ಪ್ರಾಕ್ಟಿಕಲ್ ಆಗಿ ತೋರಿಸುವವರು ಐವನ್ ಡಿಸೋಜರು. ಬಹಳಷ್ಟು ಸಂತೋಷದಿಂದ ಯಾವಾಗಲೂ ಎಲ್ಲರನ್ನು ಪ್ರೀತಿಸುವಂತ ಹೃದಯ ಶ್ರೀಮಂತರವರು. ಬಹಳಷ್ಟು ಪ್ರೀತಿಯಿಂದ ಹತ್ತಿರದಿಂದ ಬೆನ್ನು ತಟ್ಟಿ ಮಾತಾಡುವವರು. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾನೆ. ಇನ್ನೊಬ್ರು ಸಂದೀಪ್ ಗರಡಿ ಅವರು ಈ ಕ್ಷೇತ್ರದ ಈ ಭಾಗದ ಕಾರ್ಪೊರೇಟರ್ ಆಗಿ ನಮ್ಗಿಂತ ಹೆಚ್ಚು, ಜೈನ ಸಮಾಜಕ್ಕಿಂತ ಹೆಚ್ಚು ಕಳಶ ಬದಿಯಲ್ಲಿರುವುದನ್ನು ನೋಡಲಾಗದೆ ನಮ್ಮನ್ನು ದಿನನಿತ್ಯ ಫೋನ್ ಮಾಡಿ ಇದು ಆಗ್ಲೇಬೇಕಂತ ಹೇಳುವಂತ ಪ್ರಯತ್ನವನ್ನು ಮಾಡಿದ ಸಂದೀಪ್ ಗರಡಿ ಅವರು, ನಿಮ್ಮ ಪ್ರಯತ್ನ ಇವತ್ತು ಯಶಸ್ವಿಯಾಗಿದೆ. ನಿಮ್ಗೆ ವಿಶೇಷವಾಗಿ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತ. ಇನ್ನು ನಮ್ಮವರೇ ಆದ ಸುರೇಶ್ ಬಳ್ಳಾಲ್ ಇದ್ದಾರೆ. ಶ್ರೀತರು ಮೂಡದ ಮಾಜಿ ಅಧ್ಯಕ್ಷರಾಗಿದ್ದುಕೊಂಡು ಮಂಗಳೂರಿನ ಜೈನ ಸಮಾಜದ ಒಬ್ಬ ಶ್ರೇಷ್ಠ ವ್ಯಕ್ತಿ. ಅವರು ಅಜಾತ ಶತ್ರು. ಅವರಿಗೆ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ರು. ಎಲ್ಲರೂ ಪ್ರೀತಿಸ್ತಾರೆ ಅವರನ್ನು. ನಮ್ಮೆಲ್ಲ ಹಿರಿಯರು, ನಮ್ಮ ಮಾರ್ಗದರ್ಶಕರು ಸುರೇಶ್ ಬಳ್ಳಾಲ್ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತಿಸ್ತೇನೆ. ಹಾಗೆ ಮಾವೀರ ಸರ್ಕಲ್ನ ಸ್ಥಾಪನಾ ಸಂದರ್ಭದಲ್ಲಿ ಅನೇಕರು ಇಲ್ಲಿ ಶರಣ್ ಪಂಪಾಳರು ಇದ್ದಾರೆ. ಅವರು ಕಳೆದ 4 ತಿಂಗಳ ಹಿಂದೆ ಇದನ್ನು ಸ್ಥಳಾಂತರ ಮಾಡುವಂತಹ ಸಂದರ್ಭದಲ್ಲಿ ನಮ್ಗೆ ಬಹಳಷ್ಟು ತೊಂದರೆ ಆಗಿತ್ತು. ಅದನ್ನು ಅಷ್ಟು ದೊಡ್ಡ ಇದನ್ನು ಕ್ರೈನ್ಗಳನ್ನು ಹೇಗೆ ಕೊಂಡೋಗುವಂತ ಅವರು ಸುಮಾರು 40 ಜನ ಯುವಕರನ್ನು ಕರ್ಕೊಂಡು ಬಂದು ಆ ಒಂದು ಏನು ಕಳಶವನ್ನು ಶಿಫ್ಟ್ ಮಾಡೋ ಮೇಲುಸ್ತುವನ್ನು ಕಂಪ್ಲೀಟ್ ಆಗಿ ಅವರೇ ಮಾಡಿಕೊಟ್ಟದ್ದು. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತಿಸ್ತೇನೆ. ಅನೇಕ ಹಿರಿಯರು ಮುಂದೆ ಇದ್ದೀರಿ. ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಪತ್ರಿಕಾ ಮಾಧ್ಯಮದವರನ್ನು ನಾವು ವಿಶೇಷವಾಗಿ ಗೌರವಿಸಬೇಕು. ಯಾಕೆಂತ ಹೇಳಿದ್ರೆ ಈ ಕಳಶ ಏನು 9 ವರ್ಷ ಒಂದು ಬದಿಯಲ್ಲಿತ್ತು. ಆದರೆ ಒಂದು ದಿನನೂ ಅದನ್ನು ಅಲ್ಲೇ ಬಿಡದೆ ಜೀವಂತ ಇರಿಸಿದವರು ಯಾರು ಇದ್ದಂತ ಹೇಳಿದ್ರೆ ಅದು ಪತ್ರಿಕಾ ಮಾಧ್ಯಮ, ಟಿವಿ ಮಾಧ್ಯಮ. ಪ್ರತಿ 3 ತಿಂಗಳಿಗೊಮ್ಮೆ ಅವರ ಪತ್ರಿಕೆಗಳು ಬರ್ತದೆ. ಏನ್ ಮಾಡ್ತೀರಿ? MLA ಗೆ ಫೋನ್ ಮಾಡೋದು, ನಮ್ಗೆ ಫೋನ್ ಮಾಡೋದು, ರಾಜೇಂದ್ರ ಕುಮಾರ್ಗೆ ಫೋನ್ ಮಾಡೋದು, ಎಲ್ರಿಗೂ ಫೋನ್ ಮಾಡೋದು, ಈ ಕಳಶ ಏನ್ ಮಾಡ್ತೀರಿ ಅಂತ.
ಅವರು ಎಬ್ಬಿಸಿ ನಮ್ಮನ್ನು ಇಷ್ಟು ಒಳ್ಳೆಯ ಕಳಶ ಬರುವಾಗೆ ತಾವೆಲ್ಲ ಮಾಡಿದ್ದೀರಿ. ತಮ್ಮನ್ನು ವಿಶೇಷವಾಗಿ ನಿಮ್ಮ ಅಭಿವೃದ್ಧಿಯ, ನಿಮ್ಮ ಚಿಂತನೆಗೆ, ಈ ಒಂದು ಚಿಂತನೆಗಳಿಗೆ, ನಿಮ್ಮ ಒಂದು ಆಶಾವಾದಕ್ಕೆ, ನೀವು ಮಾಡುತ್ತಿರುವಂತಹ ಒಂದು ಒಳ್ಳೆಯ ಕೆಲಸಕ್ಕೆ ವಿಶೇಷವಾಗಿ ನಾನು ನಿಮ್ಮನ್ನು ಸ್ವಾಗತಿಸ್ತೇನೆ, ಅಭಿನಂದಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ, ಈ ಕಳಶ ನಿರ್ಮಾಣದಲ್ಲಿ ಜೈನ್ ಸೊಸೈಟಿ ನನ್ನೊಂದಿಗೆ ಎಲ್ಲ ಪದಾಧಿಕಾರಿಗಳು ಕೆಲಸ ಮಾಡಿದ್ದಾರೆ. ಹಾಗೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ರೆ ನೀವೆಲ್ಲ ಬಂದಿದ್ದೀರಿ, ನಿಮ್ಮನ್ನು ಕೂಡ ವಿಶೇಷವಾಗಿ ಸ್ವಾಗತಿಸುತ್ತಾ, ಇವತ್ತು ಅದ್ಭುತವಾಗಿ ಕ್ರೈನ್ ಮೂಲಕ ಒಂದು ಲೋಕಾರ್ಪಣೆಗೊಂಡಿದೆ. ಈ ಲೋಕಾರ್ಪಣೆಗೊಂಡಂತ ಈ ಕಳಶ, ಈ ಮಹಾವೀರ ಸರ್ಕಲ್ 100 ವರ್ಷಗಳು ತಲೆಮಾರಿಂದ ತಲೆಮಾರಿ ಈ ಒಂದು ಕಳಶ ಮಹಾವೀರ ಸರ್ಕಲ್ ಹೆಸರು ಉಳಿಯಿದೆ ಅಂತ ಎಲ್ಲ ಇಲ್ಲಿರುವಂತ ಹಿರಿಯರ ನಮ್ಮೆಲ್ಲರ ಆಶೆ ಇದೆ. ಅದಕ್ಕೆ ಮುಂದಿನ ಜನಾಂಗದವರು ಕೂಡ ತೊಂದರೆ ಆಗದೆ ಒಂದು ನೋಡಿಕೊಳ್ಬೇಕಂತ ಹೇಳುವ ನನ್ನ ಮನಸ್ಸಿನ ಇಚ್ಛೆಯನ್ನು ಇಲ್ಲಿ ಹೇಳಿ ಎಲ್ರಿಗೂ ನಾನು ಮಗದೊಮ್ಮೆ ನಮಸ್ಕರಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ನಮಸ್ಕಾರ. ಬನ್ನಿರಿ ಬನ್ನಿರಿ ಬರಹನು ಮಾಡಿರಿ ಬಂಧುಗಳೇ ಇದು ಸ್ವಾಗತವು ಅಂತ ಹೇಳಿಕೊಳ್ತಾ, ಬಹಳ ಪ್ರೀತಿಯಿಂದ, ನಲ್ಮೆಯಿಂದ, ಗೌರವ ಅಭಿಮಾನಗಳಿಂದ ಬಂದು ಸೇರಿರುವಂತಹ ಎಲ್ಲ ಅತಿಥಿಗಳನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಿದಂತಹ ಮಂಗಳೂರು ಜೈನ್ ಸೊಸೈಟಿ ಇದರ ಅಧ್ಯಕ್ಷರಾಗಿರುವ ಶ್ರೀ ಪುಷ್ಪರಾಜ್ ಜೈನ್ ಇವರನ್ನು ಕೂಡ ಬಹಳ ಪ್ರೀತಿಯಿಂದ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಸುಮಾರು 2002ರಿಂದ 2026ಕ್ಕೆ ಒಟ್ಟು 24 ವರ್ಷಗಳ ಕಾಯುವಿಕೆ ಅಂತ ಕೂಡ ಹೇಳಬಹುದು ನಾವು. ಅದ್ರ ಜೊತೆಗೆ ಇನ್ನೊಂದೇನಂತ ಕೇಳಿದ್ರೆ, ನಮ್ಗೆ ಒಂದು ರೀತಿಯ ಖುಷಿ ಯಾವುದು ಅಂತ ಕೇಳಿದ್ರೆ, ವರ್ಧಮಾನ ಮಹಾವೀರರು 24ನೇ ತೀರ್ಥಂಕರು. ಈಗ ಆಗಿರುವಂತದ್ದು 24 ವರ್ಷಗಳ ನಂತರ. ಹಾಗಾಗಿ ಒಂದು ವೈಭವದಲ್ಲಿ ವಿಭಿನ್ನವಾಗಿ ಇಲ್ಲೊಂದು ಉತ್ತಮ ರೀತಿಯ ಭವ್ಯವಾಗಿರುವಂತಹ ಕಳಶ ನೆಲೆಯಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದರದ್ದೇ ಆದಂತಹ ಒಂದು ಸಂಕಲ್ಪ ಇತ್ತೋ ಏನೋ ಎನ್ನುವಂಥದ್ದನ್ನ ನಾವು ಭಾವಿಸಿಕೊಳ್ಬೇಕು. ಅಂತಹ ಸುಂದರವಾಗಿರುವಂತಹ ಮಹಾವೀರ ನೃತ್ಯ ಕಳಶ ಸ್ಥಾಪನೆ ಆಗಿರುವಂಥದ್ದು ನಮ್ಮೆಲ್ಲರಿಗೆ ಸಂತಸ. ಇದನ್ನ ನೆರವೇರಿಸಿಕೊಟ್ಟವರು, ಇದರ ಜವಾಬ್ದಾರಿಯನ್ನ ತೆಗೆದುಕೊಂಡವರು ಮಂಗಳೂರು ಜೈನ್ ಸೊಸೈಟಿ. ಅವರಿಗೆ ಕೈಚಪ್ಪಾಳೆಯ ಕರತಾಡನಗಳೊಂದಿಗೆ ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ, ನೇರವಾಗಿ ಪರಮ ಪೂಜ್ಯ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಧರ್ಮಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಅವರ ದಿವ್ಯ ಉಪಸ್ಥಿತಿಯನ್ನ ಗೌರವಿಸಿಕೊಳ್ತಾ ಅವರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಮಂಗಳೂರು ಜೈನ್ ಸೊಸೈಟಿ ಅಧ್ಯಕ್ಷರು ಶ್ರೀ ಪುಷ್ಪರಾಜ್ ಜೈನ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಫಲಗಳನ್ನ ಕೊಡ್ತಾ ಭವ್ಯವಾಗಿರುವಂತಹ ಕಾಣಿಕೆಯನ್ನ ನೀಡ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪುಷ್ಪ ಫಲ ಜೊತೆಯಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ, ಪ್ರೀತಿಯ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದಾವೆ. ಅದರ ಜೊತೆಯಾಗಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜೊತೆಯಾಗಿ ಉದ್ಘಾಟನೆಯನ್ನ ನೆರವೇರಿಸಲಿಕ್ಕಿದ್ದಾರೆ ಸಹಕಾರ ಕ್ಷೇತ್ರದಲ್ಲಿ ದಾಖಲೆಯನ್ನ ಬರೆದಂತವರು ಸನ್ಮಾನ್ಯ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ನಿಯಮಿತ ಮಂಗಳೂರು. ಇವರನ್ನು ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ, ಇವರಿಗೆ ಶ್ರೀಯುತ ಶರಣ್ ಪಂಪೋಲ್ ವೇದಿಕೆಗೆ ಬಂದು ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಸಭಾಧ್ಯಕ್ಷರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೈಚಪ್ಪಾಳೆಯ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾರೆ. ಅದರ ಜೊತೆಯಾಗಿ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ಇವತ್ತಿನ ಈ ಕಾರ್ಯಕ್ರಮದ ನಾಮಫಲಕವನ್ನ ಅನಾವರಣಗೊಳಿಸಿದಂತಹ ಸನ್ಮಾನ್ಯ ಡಾಕ್ಟರ್ UT ಖಾದರ್ ಫರೀದ್ ಅವರನ್ನು ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ, ಇವರಿಗೆ ಜೈನ್ ಮಿಲನ್ ಮಂಗಳೂರು ಇದರ ಅಧ್ಯಕ್ಷರಾಗಿರುವ ಶ್ರೀ ರತ್ನಾಕರ್ ಜೈನ್ ವೇದಿಕೆಗೆ ಬಂದು ನಮ್ಮ ಅತಿಥಿಗಳನ್ನ ಇವತ್ತಿನ ಈ ಕಾರ್ಯಕ್ರಮದ ನಾಮಫಲಕ ಅನಾವರಣಗೊಳಿಸಿರುವಂತಹ ಸಭಾಧ್ಯಕ್ಷರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕೈಚಪ್ಪಾಳೆಯ ಕರತಾಡನದ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಸುಮಾರು ವರ್ಷಗಳ ಕಾಲ ದೇಶದ ಸೇವೆಯನ್ನ ಮಾಡುವಂತಹ ಸೇನಾನಿ, ಅದರ ಜೊತೆಗೆ ನಮ್ಮ ಊರಿಗೆ ಹೆಮ್ಮೆಯನ್ನ ತಂದುಕೊಟ್ಟಂತಹ ಲೋಕಸಭೆಯ ಸಂಸದರು ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ, ಅಬ್ಬಕ್ಕ ಮಹಿಳಾ ಸಂಘ ಮಂಗಳೂರು ಇದರ ಅಧ್ಯಕ್ಷರಾಗಿರುವ ಶ್ರೀಮತಿ ಕೇಸರಿ ಬಳ್ಳಾಲ್ ಇವರ ವೇದಿಕೆಗೆ ಬಂದು ನಮ್ಮ ಪ್ರೀತಿಯ ಸಂಸದರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ದೇಶ ಸೇವೆಯೇ ವೀರ ಸೇವೆ ಎನ್ನುವುದರ ನೆಲೆಯಲ್ಲಿ ಭಾರತ ಮಾತೆಯ ಸೇವೆಯನ್ನ ಮಾಡಿದಂತಹ ಸೇನಾನಿ, ಅದೆಷ್ಟೇ ಮಳೆ ಇರಲಿ, ಅದೆಷ್ಟೇ ಬಿಸಿಲಿರಲಿ, ಅದನ್ನ ಲೆಕ್ಕಿಸದೆ ತಮ್ಮ ಸೇವೆಯನ್ನ ಮಾಡಿದವರು ಇಂದು ಸಂಸದರಾಗಿದ್ದಾರೆ. ನಮ್ಮೆಲ್ಲರಿಗೆ ಸಂತಸ, ಬಹಳ ಪ್ರೀತಿಯ ಸ್ವಾಗತವನ್ನ ಬಯಸಿಕೊಳ್ತಾ, ನಗು ಮುಖದಲ್ಲೇ ಬಂದ ಜನಪ್ರತಿನಿಧಿಗಳ ಜೊತೆಯಾಗಿ ಜನಪ್ರತಿನಿಧಿಯಾಗುವಂತಹ ವ್ಯಕ್ತಿ, ಸಾಮಾನ್ಯರಲ್ಲಿ ಸಾಮಾನ್ಯರನ್ನ ಕೂಡ ಗುರುತಿಸುತ್ತಾ ಎಲ್ಲರೊಂದಿಗೆ ಬೆರೆತು ಬಾಳುವಂತಹ ನಮ್ಮ ಪ್ರೀತಿಯ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ ಡಿ ಪೃಥ್ವಿರಾಜ್ ಕಾಮತ್ ಇವರನ್ನ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ, ಇವರಿಗೆ ಮಂಗಳೂರು ಜೈನ್ ಸೊಸೈಟಿ ಇವರ ಶ್ರೀ ಸಚಿನ್ ಕುಮಾರ್ ಜೈನ್ ಕಾರ್ಯದರ್ಶಿಗಳು ವೇದಿಕೆಗೆ ಬಂದು ಬಹಳ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದಾರೆ. ಕೈಶಪ್ಪಾಳೆಯ ಮುಖಾಂತರವಾಗಿ ಪ್ರೀತಿಯ ಸ್ವಾಗತ ಶ್ರೀ ಐವನ್ ಡಿಸೋಜಾ ಅವರಿಗೆ. ಮಾಜಿ ಮೂಡದ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಕೆ ಸುರೇಶ್ ಬಳ್ಳಾಲ್ ಅವರಿಂದ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ, ಇವರಿಗೆ ಮಂಗಳೂರು ಜೈನ್ ಸೊಸೈಟಿ ಅವರ ನಿರ್ದೇಶಕರಾಗಿರುವ ಶ್ರೀ ಭರತ್ ಕುಮಾರ್ ವೇದಿಕೆಗೆ ಒಂದು ನಮ್ಮ ಅತಿಥಿಯಾಗಿರುವ ಸನ್ಮಾನ್ಯ ಶ್ರೀ ಕೆ ಸುರೇಶ್ ಬಳ್ಳಾಲ್ ಇವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕೈಶಪ್ಪಾಳೆಯ ಕರತಾಡನ ಬರಬೇಕು. ನಮ್ಮ ಹಿರಿಯ ಮಾರ್ಗದರ್ಶಕರು ಸದಾಕಾಲ ನಮ್ಮ ಜೊತೆಗಿದ್ದು ಬೆನ್ನು ತಟ್ಟಿ ಪ್ರೋತ್ಸಾಹವನ್ನ ನೀಡುವಂತಹ ಸನ್ಮಾನ್ಯ ಶ್ರೀ ಕೆ ಸುರೇಶ್ ಬಳ್ಳಾಲ್ ಅವರಿಗೆ ಪ್ರೀತಿಯ ಸ್ವಾಗತವನ್ನ ಬಯಸಿಕೊಳ್ತಾ, ಕೈಶಪ್ಪಾಳೆಯ ಮುಖಾಂತರವಾಗಿ ಸನ್ಮಾನ್ಯ ಶ್ರೀ ಸಂದೀಪ್ ಗೌಡಿ ಅವರಿಗೆ ಪ್ರೀತಿಯ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇವೆ. ನವೀಕೃತ ಮಹಾವೀರ ವೃತ್ತ ಲೋಕಾರ್ಪಣೆಯ ಆಮಂತ್ರಣ ಪತ್ರ. ಆಮಂತ್ರಣ ಪತ್ರದಲ್ಲಿ ಒಂದಷ್ಟು ಅತಿಥಿಗಳನ್ನ ಜೊತೆ ಸೇರಿಸಿ ಅವರು ಪಕ್ಕಾ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಎನ್ನುವಂತಹ ನೆಲೆಯಲ್ಲಿ ಅವರನ್ನ ಪ್ರೀತಿಯಿಂದ ಹೋಗೊಟ್ಟಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕರೆದಿದ್ವಿ. ಆದ್ರೆ ಅದೇ ಪ್ರೀತಿಯಿಂದ 100% ನಮ್ಮ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅಂತ ಹೇಳಿದ್ರೆ ನಮಗೊಂದು ರೀತಿಯ ಸಂತಸ. ಹಾಗಾಗಿ ಎಲ್ಲ ಅತಿಥಿಗಳಿಗೆ ತುಂಬ ಹೃದಯದ ಪ್ರೀತಿಯ ಸ್ವಾಗತವನ್ನ ಬಯಸಿಕೊಳ್ಳುತ್ತಾ, ನಾವು ಆಮಂತ್ರಣವನ್ನ ಕೊಡುವಾಗ ಪ್ರೀತಿಯಿಂದ ಆಮಂತ್ರಣವನ್ನ ಸ್ವೀಕರಿಸಿ, ಬಹುಶಃ ಆರೋಗ್ಯದಲ್ಲಿ ಏರುಪೇರು ಇದ್ರೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಬಂದೇ ಬರ್ತೇನೆ ಎನ್ನುವಂತಹ ವಿಶ್ವಾಸದ ಮಾತುಗಳನ್ನ ಆಡಿ ನಮ್ಗೆಲ್ಲ ಆಶೀರ್ವಾದವನ್ನ ನೀಡಿದ್ದಾರೆ. ಅದರ ಜೊತೆಯಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆಯನ್ನ ಮಾಡಿ ನಮ್ಮೆಲ್ಲರಿಗೂ ಆಶೀರ್ವಚನವನ್ನ ನೀಡಲಿಕ್ಕಿದ್ದಾರೆ ಪರಮ ಪೂಜ್ಯ ರಾಜಶ್ರೀ ಪದ್ಮಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು. ಅವರ ಮಾತುಗಳಿಗಾಗಿ ಈ ಮಾತಿನ ಕಟ್ಟೆ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿತ್ತು. ಸರ್ಕಲನ್ನು ವ್ಯವಸ್ಥಿತವಾಗಿ ನಮ್ಮ ಸಮಾಜದವರು ಜೋಡಿಸಿದರು. ಇವತ್ತು ಅಂತಹ ಸರ್ಕಲನ್ನು ಅನಿವಾರ್ಯವಾಗಿ ಹೈವೇಯಲ್ಲಿ ಈ ಮೇಲ್ಸೇತುವೆ ಆಗಿದ್ದರಿಂದ ಅದನ್ನು ಸ್ಥಳಾಂತರಗೊಳಿಸಬೇಕಾಯಿತು. ಸ್ಥಳಾಂತರಗೊಳಿಸುವಾಗಲೂ ಕೂಡ ನಮ್ಮ ಸಮಾಜದ ಬಹುಜನಕ್ಕೆ ಮತ್ತೆ ಇದು ಇಲ್ಲಿ ಸ್ಥಾಪನೆ ಆಗ್ತಿದೆ ಇಲ್ಲ ಅನ್ನೋ ಸಂಶಯ ಇತ್ತು. ಆದರೆ ಇವತ್ತಿನ ವೇದಿಕೆಯಲ್ಲಿ ಎಲ್ಲ ಮಹನೀಯರು ಸೇರಿ ಮತ್ತೆ ಇಲ್ಲಿ ಪ್ರತಿಷ್ಠಾಪನೆ ಮಾಡುವಂತೆ ಮಾಡಿದ್ದಕ್ಕಾಗಿ ನಾನು ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ವಿಶೇಷವಾಗಿ ಇಲ್ಲಿ ಆಸಕ್ತಿ ಬಸವರಾಜ್ ಜೈನವರು, ವಿಜಯೇಶ್ ವಿದ್ಯಾಧರವರು, ಸುಕುಮಾರ್ ಜೈನವರು ಮತ್ತು ಇತರ ಎಲ್ಲರೂ ಕೂಡ ಈ ಕಾರ್ಯಕ್ರಮಗಳನ್ನು ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಕ್ಕೆ ಅವರೆಲ್ಲರನ್ನು ಅಭಿನಂದಿಸಿ, ಈಗ ನಮ್ಮ ಮಹಾವೀರ ಸರ್ಕಲಲ್ಲಿ ನಾವು ಕಲಶವನ್ನು ಸ್ಥಾಪನೆ ಮಾಡಿದ್ದೇವೆ. ಈ ಮಹಾವೀರ ಮೂರ್ತಿಯನ್ನು ಇರಲಿಲ್ಲ. ಮೂರ್ತಿ ಇಟ್ಟಿದ್ರೆ ಯಾವುದೋ ಒಂದು ಜಾತಿ ಧರ್ಮಕ್ಕೆ ಚಿಹ್ನೆ ಆಗ್ತಿತ್ತು. ಅದು ಯಾವುದನ್ನು ಮಾಡದೆ ಕಲಶನ ಇಡಬೇಕು ಅಂತೇಳಿ 2003ನೇ ಇಸ್ವಿ ನಾವು ತೀರ್ಮಾನ ಮಾಡಿದ್ವಿ. ಯಾಕೆ ಅಂತಂದರೆ ಆಗ ಮಹಾವೀರ ನಿರ್ವಾಣೋತ್ಸವ ನಡೀತಾ ಇತ್ತು.
1000 ವರ್ಷ 2500 ವರ್ಷಗಳಾಗಿತ್ತು ಮಹಾವೀರ ಸ್ವಾಮಿಯ ಜನನವಾಗಿ. ಆ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಮಾಡುವಾಗ ಈ ಕೇಂದ್ರ ಸ್ಥಳದಲ್ಲಿ ಕಲಶ ಇಡಬೇಕು, ಮೂರ್ತಿ ಇಡಬಾರ್ದು ಅಂಥೇಳಿ ಡಾಕ್ಟರ್ ಆರ್ ಗುರು ಮತ್ತು ಅಡ್ಡೆ ಬಳ್ಳಾರರು ಮತ್ತು ಸಮಾಜ ಎಲ್ಲರೂ ಆಗಿನ ನಮ್ಮ ಸುರೇಶ್ ಬಳ್ಳಾರರು ಇದೆಲ್ಲ ಸೇರಿ ತೀರ್ಮಾನ ಮಾಡಿದ್ದರಿಂದ ಈಗ ಅರ್ಥಪೂರ್ಣವಾಗಿ ಈ ಕಲಶವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಅರ್ಥಪೂರ್ಣವಾಗಿ ಕಲಶ ಇಲ್ಲಿ ಉಳಿದುಕೊಂಡಿದೆ. ಇದಕ್ಕಾಗಿ ನಾನು ಎಲ್ಲರನ್ನು ಅಭಿನಂದಿಸಿ ಈ ಕಲಶ ಇಲ್ಲಿ ಇಟ್ಟೋದಕ್ಕೆ ಒಂದು ಉದ್ದೇಶ ಏನು ಅಂತಂದರೆ, ನಮ್ಮ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ 2 ಶುದ್ಧಿಗಳು ಭಾಳ ಆಗಬೇಕು. 2 ಶುದ್ಧಿ ಆಗಬೇಕಾದರೆ ಕಲಶ ಬೇಕು. ಕಲಶದಲ್ಲಿ ಕಲಶ ಅಂತಂದರೆ ಬಹಳ ಪವಿತ್ರವಾದಂಥ ರೀತಿಯಲ್ಲಿ ನಾವು ಮನೆಯಲ್ಲಿ ಕಲಶವನ್ನು ಇಡ್ತೇವೆ, ಪೂಜೆ ಮಾಡ್ತೇವೆ. ಯಾವುದೇ ಪೂಜೆ ಮಾಡಬೇಕಾದ ಕಲಶವನ್ನು ಇಡ್ತೇವೆ. ಅದರಲ್ಲಿ ಮುಖ್ಯ ಉದ್ದೇಶ ಇರತಕ್ಕಂಥದ್ದು ಕಲಶದಿಂದ ಪವಿತ್ರವಾಗ್ತದೆ ಅಂತೇಳಿ. ಹಾಗೆ ಇಲ್ಲಿ ಈ ರಸ್ತೆಯಲ್ಲಿ ಹೋಗುವಂಥ ಎಲ್ಲ ವಾಹನಗಳಿಗೆ ಶುಭವನ್ನು ಕೋರ್ತೇವೆ. ಬೆಂಗಳೂರಿಗೆ ಎಲ್ಲ ಬರುವಂಥವರನ್ನು ಬರುವಂಥನ್ನು ಸ್ವಾಗತಿಸಿದ ಹೋಗುವವರು ಭಾಳ ಮುಖ್ಯ. ಇಲ್ಲಿಂದ ಬೆಂಗಳೂರಿಗೆ ಹೋಗುವಾಗ ಅವರಿಗೆ ಆಶೀರ್ವಾದ ಮಾಡಿ ಶುಭ ಹಾರೈಸುವಂಥದ್ದು ಭಾಳ ಮುಖ್ಯ. ಹಾಗಾಗಿ ನಮಗೆ ಎಲ್ಲರೂ ಕೂಡ ಶುಭ ಹಾರೈಸುವಂಥ ರೀತಿಯಲ್ಲಿ ಕಲಶದಲ್ಲಿ ಪ್ರತಿಷ್ಠಾಪನೆ ಆಗಿದೆ. ನಾವೆಲ್ಲರೂ ಕೂಡ ಶುಭವನ್ನು ಹಾರೈಸ್ತೇವೆ. ಹಾರೈಸಿ ಒಳ್ಳೆಯದಾಗಲಿ, ನೀವು ನಿಮ್ಮ ನಿರ್ದಿಷ್ಟ ಗುರಿಯನ್ನು ತಲುಪಿ ಯಾವುದೇ ಅಡಚಣೆಗಳು ಇರಬಾರ್ದು ಅಂತೇಳಿ ನಾವೆಲ್ಲ ಭಾಳ ಪ್ರಯತ್ನ. ನಾನು ಹಿಂದೆ ನಮ್ಮ ಜಯರಾಜ್ ಬಳ್ಳಾಲ್ರು ಬಸ್ಸು ಮಾಲೀಕರು, ಬಳ್ಳಾಲ್ ಮೋಟರ್ ಸರ್ವಿಸ್ ಅವರು ಇದ್ದರು. ಅವರು ನಮ್ಮಲ್ಲಿ ಬಂದು ನಾವು ಆದರೆ ಮಾತಾಡ್ತಾ ಇದ್ದೆವು. ಆಗ ಅವರು ಹೇಳುತ್ತಿದ್ದರು, ಭಾಳ ಕಷ್ಟ ಯಾವುದು ಅಂದರೆ ಈ ಬಸ್ಸು. ಯಾಕೆಂದರೆ 50 ಜನರ ಜೀವನ ಹಿಡಿದುಕೊಂಡು ಡ್ರೈವರ್ ಓಡಿಸ್ತಾನೆ. ಯಾವ ಜನಾದರೆ ಅಪಘಾತ ಆದರೆ 50 ಜನರ ಪ್ರಾಣ ಅವನ ಕೈಯಲ್ಲಿ ಇರುತ್ತೆ. ಹಾಗಾಗಿ ಅವನು ಭಾಳ ಎಚ್ಚರಿಕೆಯಿಂದ ಓಡಿಸಬೇಕು ಅಂತ ಹೇಳುತ್ತಿದ್ದರು. ಹೀಗಾಗಿ ನಾನು ಇವತ್ತು ಪ್ರಾರ್ಥನೆ ಮಾಡುವಂಥದ್ದು ಈ ಕಲಶವನ್ನು ಮತ್ತೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದರಿಂದ ಈ ಹೋಗುವಂಥವ್ರು ಮತ್ತು ಬರುವಂಥ ಇಬ್ಬರಿಗೆ ವಿದಾಯ ಮತ್ತು ಸ್ವಾಗತ ಎರಡನ್ನೂ ಕೋರುವಂಥ ರೀತಿಯಲ್ಲಿ ಕಲಶ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಇದರ ಉದ್ದೇಶವೇ ಎಲ್ಲರೂ ಶಾಶ್ವತವಾಗಿ ಸುಖವಾಗಿ ಇರಬೇಕು, ನೆಮ್ಮದಿಯಿಂದ ಇರಬೇಕು ಅನ್ನುವಂಥದ್ದು. ಇದರಲ್ಲಿ ಬೇರೆ ಏನೂ ಅಲ್ಲ. ಹಾಗಾಗಿ ನಾವೆಲ್ಲರೂ ಮತ್ತೆ ಪ್ರಾರ್ಥಿಸೋಣ, ಎಲ್ಲರೂ ಒಟ್ಟೆ ಸೇರಿ ಪ್ರಾರ್ಥಿಸೋಣ. ಈ ಕಲಶ ಇಲ್ಲಿ ಸ್ಥಾಪನೆ ಆಗಿದ್ದರಿಂದ ಮತ್ತೆ ಸುಖ, ಶಾಂತಿ, ನೆಮ್ಮದಿ ನಮ್ಮ ಜಿಲ್ಲೆಯ ಬಂದು ಹೋಗುವವರಿಗೆ ಎಲ್ಲರಿಗಾಗಲಿ ಅಂತ ಪ್ರಾರ್ಥಿಸಿ. ಈಗ ತಲೆಮಾರು ಬದಲಾಗಿದೆ. ಈಗ ಸಂಸದರು ಬದಲಾಗಿದ್ದಾರೆ, ಇಲ್ಲಿ ಅನೇಕ ಗಣ್ಯರು ಬದಲಾಗಿದ್ದಾರೆ. ಆದರೆ ಇವರೆಲ್ಲರೂ ಕೂಡ ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಕೊಟ್ಟದನ್ನು ನೋಡಿದರೆ ಯಾವುದು ಬದಲಾಗಲಿಲ್ಲ ಅಂತ ಕಾಣ್ತೇವೆ. ಬದಲಾಗಿರುವಂಥದ್ದು ಖಾಲಿ ಭೌತಿಕವಾಗಿ ನಮ್ಮ ದೇಹ ಬದಲಾಗಿರ್ಬೋದು, ಆದರೆ ಮಾನಸಿಕವಾಗಿ ನಾವು ಯಾರೂ ಬದಲಾಗಿಲ್ಲ. ಅದೇ ಸ್ಫೂರ್ತಿ, ಅದೇ ಸೇವಾ ಮನೋಭಾವನೆ ಮತ್ತು ಅದೇ ಸ್ಫೂರ್ತಿ ಇದೆ. ಹಾಗಾಗಿ ನಾನು ಎಲ್ಲರಿಗೂ ಶುಭವನ್ನು ಹಾರೈಸ್ತೇನೆ, ನಿಮಗೆಲ್ಲ ಧನ್ಯವಾದವನ್ನು ಹೇಳ್ತೇನೆ. ಇಂತಹ ಮಾತು, ಇಂತಹ ಭಾವನೆಯಿಂದ ನೀವು ಮಾಡುವಂಥ ಎಲ್ಲ ಕಾರ್ಯಗಳಿಗೂ ಶುಭವಾಗಲಿ ಅಂತ ಹಾರೈಸಿ, ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂಥ UT ಖಾದರ್ ಅವರು ನಮ್ಮ ಸಮಾಜಕ್ಕೆ ಬಹಳ ಬೆಂಬಲವಾಗಿ ನಿಂತವರು. ಅದೇ ರೀತಿ ರಾಜೇಂದ್ರ ಕುಮಾರ್ ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಬೇರೆ ಎಲ್ಲ ಧರ್ಮದವರೊಂದಿಗೆ ಬೆರೆತು ಶುಭವನ್ನು ಹಾರೈಸಿ ಶುಭವನ್ನು ಕೆಲಸ ಮಾಡೋದಕ್ಕಂಥವ್ರು. ಅವರ ನೇತೃತ್ವ ಇರತಕ್ಕಂಥ ಜಾಗವೇ ಇಲ್ಲ. ಹಾಗಾಗಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸಿ, ನಮ್ಮ ಬೇರೆ ಇತರ ಎಲ್ಲ ಅತಿಥಿಗಳಿಗೆ ಕೂಡ ಗೌರವ. ಪುಷ್ಪರಾಜ್ ಜೈನ್ ಅವರು ನಿಮ್ಮೆಲ್ಲರನ್ನು ಸ್ವಾಗತ ಮಾಡಿ ಭಾಳ ಚೆನ್ನಾಗಿ ಸ್ವಾಗತ ಮಾಡಿದ್ದಾರೆ. ಅವರನ್ನು ಕೂಡ ಅಭಿನಂದಿಸಿ, ನಿಮ್ಮ ನೇತೃತ್ವದಲ್ಲಿ ಇನ್ನೂ ಅಂಥ ಒಳ್ಳೆಯ ಕೆಲಸಗಳಾಗಲಿ, ಇನ್ನೂ ಶಾಶ್ವತವಾದ ಕೆಲಸಗಳಾಗಲಿ ಅಂತ ನಿಮ್ಮನ್ನು ಮತ್ತು MN ರಾಜೇಂದ್ರ ಕುಮಾರನ್ನು ಕೂಡ ಶುಭವನ್ನು ಹಾರೈಸಿ, ಎಲ್ಲರಿಗೂ ಭಗವಾನ್ ಮಹಾವೀರ ಸ್ವಾಮಿಯ ಮತ್ತು ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸಿ ಎಲ್ಲರಿಗೂ ಶುಭವನ್ನು ಹಾರೈಸ್ತೀನಿ. ಅನುಭವ ಸವಿಯಲ್ಲ, ಅನುಭವದ ನೆನಪುಗಳೇ ಸವಿ ಎನ್ನುವ ನೆಲೆಯಲ್ಲಿ ಕಳಶ ಎನ್ನುವಂಥದ್ದು ವಿಶೇಷವಾಗಿ ಸಮೃದ್ಧಿ ಸಂಪತ್ತನ್ನು ಕೊಡುವುದರ ಜೊತೆಯಾಗಿ ಆಕರ್ಷಣೀಯ ತಾಣವಾಗಿ ನಿಲ್ಲಬೇಕು ಎನ್ನುವಂತಹ ನೆಲೆಯಲ್ಲಿ ಅವತ್ತಿಂದ ಇವತ್ತಿನವರೆಗೂ ಕೂಡ ನಮಗೆ ಸಾಥನ್ನು ಕೊಟ್ಟು ಪ್ರೀತಿಯ ಆಶೀರ್ವಾದವನ್ನು ಸದಾಕಾಲ ನೀಡ್ತಾ ಇರುವವರು ಇವತ್ತು ಲೋಕಾರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತುಗಳನ್ನಾಡಿದಂತಹ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮನುಗಳೇ, ಇನ್ನು ಮುಂದೆ ಒಂದು ಗೌರವದ ಸ್ಮರಣಿಕೆಯನ್ನ ಹಸ್ತಾಂತರ ಮಾಡಲಿಕ್ಕಿದೆ. ಹಾಗಾಗಿ ಹೆಸರನ್ನ ಕರೆದಂತಹ ಮಹನೀಯರು ಆದಷ್ಟು ಬೇಗ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೃತ್ತದ ವಿನ್ಯಾಸವನ್ನ ಮಾಡಿದವರು ಆರ್ಕಿಟೆಕ್ಟ್ ಶ್ರೀ ರಾಜಶೇಖರ್ ಬಳ್ಳಾಲ್ ಅವರು ವೇದಿಕೆಗೆ ಬರಬೇಕು. ಸನ್ಮಾನ್ಯ ಡಾಕ್ಟರ್ UT ಖಾದರ್ ಫರೀದ್ ಅವರಿಗೆ ಗೌರವವನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ
ಕಲಶ ತಯಾರಿ ಮತ್ತು ಸಿವಿಲ್ ಕಾಮಗಾರಿ ಮಾಡಿದವರು ಶ್ರೀ ತಾರನಾಥ್ ಅವರು ಕೂಡ ವೇದಿಕೆ ಬರಬೇಕು. ವಿದ್ಯುತ್ ದೀಪದ ಅಲಂಕಾರ ಕೆಲಸವನ್ನ ಮಾಡಿದವರು ಶ್ರೀ ಸುಮನೇಂದ್ರ ಜೈನ್ ಅವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿ ಸಹ್ಯಾದ್ರಿ ನರ್ಸರಿ ಗಾರ್ಡನ್ ಮಾಡಿದವರು ಶ್ರೀ ರಮೇಶ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೈಶಪ್ಪಾಳೆಯ ಮುಖಾಂತರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಗೌರವವನ್ನ ಪಡ್ಕೊಳ್ಬೇಕು. ಅದರ ಜೊತೆಗೆ ತುಂಬ ಮಟ್ಟದ ಸಹಕಾರವನ್ನ ಕೊಟ್ಟವರಿದ್ದಾರೆ. ಅವರೆಲ್ಲರನ್ನ ಬಹಳ ಪ್ರೀತಿಯಿಂದ ಗೌರವಿಸಿಕೊಳ್ತಾ ಅವರಿಗೂ ಕೂಡ ಅವರ ಉಪಸ್ಥಿತಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಮುಂದಿನ ಮಾತುಗಳನ್ನ ಆಲಿಸುವಂತಹ ಹೊತ್ತು ಅತ್ಯಂತ ಸಂತೋಷವಾಗ್ತದೆ ನವೀಕೃತ ಮಹಾವೀರ ವೃತ್ತದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಇವತ್ತು 22 ವರ್ಷ ಹಿಂದೆ ಅಂದರೆ ಸುಮಾರು 2002ರಲ್ಲಿ ಅವತ್ತು ಬಹುಶಃ ಇದು ಲೋಕಾರ್ಪಣೆ ಆ ಪ್ರಥಮ ಬಾರಿಗೆ ಆದಂಥ ಸಂದರ್ಭದಲ್ಲಿ ನನ್ನ ತಂದೆಯವರು ಶಾಸಕರಾಗಿದ್ದರು, ಧನಂಜಯ ಕುಮಾರ್ ಅವರು ಮಂತ್ರಿ ಆಗಿದ್ದರು. ನಾನು ಕೂಡ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಇವತ್ತು ಒಬ್ಬ ಪ್ರೇಕ್ಷಕನಾಗಿ ತಂದೆ ಜೊತೆ ಭಾಗವಹಿಸಿದ ನೆನಪು ಕೂಡ ನನಗೆ ಇದೆ. 22 ವರ್ಷ ಆಗುವ ಸಂದರ್ಭದಲ್ಲಿ ಬಹುಶಃ ಇವತ್ತು ನಾನು ಕರ್ನಾಟಕ ರಾಜ್ಯದ ವಿಧಾನಸಭೆ ಅಧ್ಯಕ್ಷನಾಗಿಲ್ಲಿ ಮರು ಲೋಕಪಗಾರ ಆಗೋಕೆ ಕೊಟ್ಟಿದ್ದರೆ ಅದು ನಿಮ್ಮೆಲ್ಲರ ಆಶೀರ್ವಾದ ಮತ್ತು ದೇವರು ಕೊಟ್ಟ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಬಯಸಿ ನನ್ನ ವಿಶೇಷ ಕೃತಜ್ಞತೆ ನಿಮಗೆಲ್ಲರಿಗೂ ಕೂಡ ನಾನು ಸಲ್ಲಿಸ್ತೇನೆ. ಆಗ ಈ ಕ್ಷೇತ್ರವು ಕೂಡ ಉಲ್ಲಾಲ ಕ್ಷೇತ್ರವಾಗಿತ್ತು. ಅಲಪೆ ತನಕ ಕೂಡ ಇವತ್ತು ಉಲ್ಲಾಲ ಕ್ಷೇತ್ರ ಕೂಡ ಆಗಿತ್ತು. 2008ರಲ್ಲಿ ಅದು ಬಹುಶಃ ಡಿಲಿಮಿಟೇಷನ್ ಇವತ್ತು ಆಯಿತು. ಇನ್ನು ಮುಂದೆ 2028ರಲ್ಲಿ ಮತ್ತೆ ಡಿಲಿಮಿಟೇಷನ್ ಆಗೋ ಯಾವುದೇ ಬರ್ತದೆ ಯಾವುದೇ ಹೋಗ್ತದೆ ಹೇಳಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಆಗ ಈ ಒಂದು ಅದ್ಭುತವಾದ ಸಮಯ ನಾವೆಲ್ಲೋ ಕೂಡ ಇವತ್ತು ಸೇರಿದ್ದೇವೆ. ಅದನ್ನು ಕೂಡ ಇವತ್ತು ನಮ್ಮ ಪರಮ ಪೂಜ್ಯ ಪದ್ಮವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಜಿಯವರ ಅವತ್ತು ಕೂಡ ಅದನ್ನು ನೇತೃತ್ವ ವಹಿಸಿಕೊಂಡಿದ್ದರು. ಇವತ್ತು ಕೂಡ ಅವರೇ ಬಹುಶಃ ಅದನ್ನು ಲೋಕಾರ್ಪಣೆ ಮಾಡ್ತಿರೋದು ನಮಗೆ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಯಾಕಂದರೆ ಹೇಳಿದರೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಜಿ ಅವರ ಸಮಾಜ ಕೊಟ್ಟಂಥ ಕೊಡುಗೆ, ದೇಶಕ್ಕೆ ಅಪಾರವಾದ ಕೊಡುಗೆಗಳು ಇವತ್ತು ಹಲವಾರು ಇವತ್ತು ವಿಚಾರದಲ್ಲಿ ಇವತ್ತಿದೆ. ಬಹುಶಃ ನನಗೆ ಪ್ರಯೋಜನ ಆಗಿ ಇವತ್ತು ನಾನು ಬಹುಶಃ ಸಮರ್ಥವಾಗಿ ಇವತ್ತು ನಾನು ವಿಧಾನಸಭೆಯಲ್ಲಿ ವೇದವ್ಯಾಸ ಕಾಮತ್ಯಲ್ಲಿ ಐವನ್ ಡಿಸೋಜಲ್ಲಿ ಇಂಥ ಎಲ್ಲ ಜನರನ್ನು ಒಂದು ನಿಭಾಯಿಸುವಂಥ ಒಂದು ದೊಡ್ಡ ಮಟ್ಟದ ಶಕ್ತಿ ಮತ್ತು ಬುದ್ಧಿ ಕೊಟ್ಟಿದ್ದರೆ ಅದು SDM ಲಾ ಕಾಲೇಜಿನಲ್ಲಿ ಕರ್ತಂಥ ಒಂದು ಶಿಕ್ಷಣ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ SDM ಲಾ ಕಾಲೇಜ್ ಬಹುದು ಇವತ್ತು ಅಲ್ಲ, 1975 ಯಾಕೆ ಕೆಲವರು ಗೊತ್ತಿಲ್ಲ. 1975 ಅಂತ ಹೇಳಿದರೆ 50 ವರ್ಷ ಆಯಿತು. ಕೆಲವರಿಗೆ ಅಷ್ಟು ವಯಸ್ಸಾಗಲಿಲ್ಲ, ಅವರು ಕೂಡ ಮಾತಾಡ್ತಾರೆ ಕೂತ್ಕೊಂಡು ಏನಂತ ಹೇಳಿಕೊಂಡು. 50 ವರ್ಷಗಳ ಹಿಂದೆ ಆವಾಗ ಮಂಗಳೂರಿನಲ್ಲಿ ಒಂದು ಲಾ ಕಾಲೇಜ್ ಬೇಕಂತೇಳಿ ಯಾರು ಕೂಡ ಆಲೋಚನೆ ಮಾಡಲಿಲ್ಲ. ಆಗ ಬಹುಶಃ ವೀರೇಂದ್ರ ಲಾ ಕಾಲೇಜ್ ಸ್ಟಾರ್ಟ್ ಮಾಡೋಕ್ಕೆ ನನ್ನ ತಂದೆಯವ್ರಿಗೂ ಅಡ್ವೊಕೇಟ್, ಅವ್ರು ಮಾತ್ರ ಬೆಂಗಳೂರಿಗೆ ಹೋದ. ಆವಾಗ ಏನಾದರೂ SDM ಲಾ ಕಾಲೇಜ್ 1975 ಮಂಗಳೂರಿನಲ್ಲಿ ಇವತ್ತು ಸ್ಟಾರ್ಟ್ ಆಗೋದಿದ್ದಲ್ಲಿ ಈಗಿರುವಂಥ ಏನು ಒಂದು 10,000 15,000 ಅಡ್ವೊಕೇಟ್ಗಳು ಏನಿದ್ದಾರ ಅದರಲ್ಲಿ ಬರೀ 1,000 ಮಾತ್ರ ಇರ್ತಿದ್ರು. ಬೇರೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾನೆ. ಬಡವರಿಗೆ ಕಲೀಲಿಕ್ಕೇ ಆಗ್ತಿರಲಿಲ್ಲ ಬೆಂಗಳೂರು ಬೇರೆ ಕಡೆ ಹೋಗ್ಲಿಕ್ಕೆ. ಸೊ ಜನಸಾಮಾನ್ಯರ ಮಕ್ಕಳು ಕೂಡ ಇವತ್ತು ಅಡ್ವೊಕೇಟ್ ಆಗಿ, ಜಡ್ಜ್ ಆಗಿ, ಪರಿವರ್ತನೆ ಆಗಿ ದೊಡ್ಡ ಸ್ಥಾನಕ್ಕೆ ಹೋಗಿದ್ರೆ ಅವತ್ತಿನ ದೂರದರ್ಶನದ ಯೋಜನೆ ಮುಖಾಂತರ SDM ಲಾ ಕಾಲೇಜ್ ಮಂಗಳೂರಲ್ಲಿ ಪ್ರಾರಂಭ ಮಾಡಿರೋದಕ್ಕೆ ಪ್ರಮುಖ ಕಾರಣ ಅಂತ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು ಅಂತ ಹಲವಾರು ವಿಚಾರಗಳು ಕೊಟ್ಟಂತಹ ಬಹುಶಃ ವೀರೇಂದ್ರ ಹೆಗ್ಗಡೆ ಅವರ ಮುಖಾಂತರ ಇವತ್ತು ಲೋಕಾರ್ಪಣೆ ಇವತ್ತು ಗೈತಾ ಇದೆ. ನಮಗೆ ಅತ್ಯಂತ ಇವತ್ತು ಸಂತೋಷವಾಗ್ತದೆ. ಯಾಕೆಂದರೆ ಮಂಗಳೂರಿನ ಕೇಂದ್ರ ಭಾಗದಲ್ಲಿ ಬಹುಶಃ ಇವತ್ತು ಈ ಮಹಾವೀರ ವ್ರತ ಇರುವಂಥ ಸಂದೇಶ ಏನಂತ ಹೇಳಿದರೆ ಬಹುಶಃ ಇದು ಬರೇ ಒಂದು ಮಹಾವೀರ ಹೆಸರು ಮತ್ತು ಕಲಶ ಮಾತ್ರ ಅಲ್ಲ, ಇದು ಕರಾವಳಿಯ ಸಂಸ್ಕೃತಿ, ಪರಂಪರೆ ಮತ್ತು ಇವತ್ತು ಕರಾವಳಿಯ ಹಲವಾರು ವರ್ಷಗಳ ಆ ಒಂದು ಪಾವಿತ್ರತೆಯ ಧಾರ್ಮಿಕತೆಯ ಒಂದು ಸಂಕೇತ ಮತ್ತು ಕರಾವಳಿಯ ಜನಸಾಮಾನ್ಯ, ಮಂಗಳೂರಿನ ಜನಸಾಮಾನ್ಯ ಸ್ವಾಭಿಮಾನದ ಸಂಕೇತವಾಗಿ ಬಹುಶಃ ಇವತ್ತು ಈ ಒಂದು ಕಲಶ ಇವತ್ತು ಎದ್ದು ನಿಂತಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆಯಲ್ಲಿ ಬಹುಶಃ ಇವತ್ತು ಅದರ ಸಂಕೇತ ಏನಿದೆ ಅಂತೇಳಿ ಮಹಾವೀರ ಅವರ ತೀರ್ಥಂಕರ ಅವರ ಬಹುಶಃ ಸಂದೇಶ ಏನಿದೆ, ಅಹಿಂಸೆಯೇ ಪರಮ ಧರ್ಮ. ಧರ್ಮದ ಯಾವ ಸಂದೇಶ ಯಾವುದಂತ ಹೇಳಿದರೆ ನಾವು ಅಹಿಂಸೆ ಮುಖಾಂತರ ನಮ್ಮ ಆ ಧರ್ಮವನ್ನು ನಾವು ಪಾಲಿಸಿಕೊಂಡು ದೇವರ ಹತ್ತಿರ ಮತ್ತು ದೇವರಿಗೆ ಪ್ರೀತಿಗೆ ಪಾತ್ರರಾಗುವಂಥ ಅವಕಾಶ ಆಗಬೇಕು. ಈ ಕಲಶವು ಕೂಡ ಮತ್ತು ಮಹಾವ್ರತವು ಕೂಡ ಆ ಸಂದೇಶವನ್ನು ಈ ನಗರದವರಿಗೆ ಮತ್ತು ಇಡೀ ಜಿಲ್ಲೆಗೆ ಮತ್ತು ಬರುವವರಿಗೆ ಕೊಡ್ತಾ ಇದ್ದೇವೆ. ನಾವು ಬಹುಶಃ ಅತ್ಯಂತ ಸಂತೋಷ ಪ್ರೀತಿಯಿಂದ ತಮ್ಮ ಜೀವನ ಸಾಗಿಸಿಕೊಂಡು ಬರುವಂತೆಲ್ಲ ಸಮಸ್ಯೆಗಳನ್ನು ಅಹಿಂಸೆ ಮೂಲಕ ಅದನ್ನು ಬಗೆಹರಿಸಿಕೊಂಡು ಮುಂದೆ ಹೋಗುವಂಥ ದೊಡ್ಡ ಮಟ್ಟದ ಸಂದೇಶ ಬಹುಶಃ ಇವು ಮಹಾವೀರ ವ್ರತ ಇವತ್ತು ಕೊಡ್ತಾ ಇರುವಂಥದ್ದು. ಅದಕ್ಕಾಗಿ ನಾನು ಜೈನ್ ಸೊಸೈಟಿ ಅವರಿಗೆ ಹೇಳಿದಿಷ್ಟೇ, ಬಹುಶಃ ನೀವು ಹೆಸರು ಹಾಕಿದ್ರಿ, ಕಲಶ ಹಾಕಿದ್ರಿ,
ಮಹಾವೀರ ತೀರ್ಥಂಕರ ಕೆಲವೊಂದು ತತ್ವ ಆದರ್ಶಗಳು ಏನಿದೆ, ಒಂದು 4-5 ಕೂಡ ದೊಡ್ಡದಲ್ಲಿ ಪ್ರಿಂಟ್ ಮಾಡಿ ಇವತ್ತು ಹಾಕಬೇಕು. ಯಾರು ಬರುವಾಗ ಯಾರು ಹೋಗುವಾಗ ಅದು ನೋಡಿಕೊಂಡು ಅವರಿಗೆ ಅದು ಆತ್ಮಲೋಕನ ಆಗುವಂಥ ವಿಚಾರ ಇವತ್ತು ಆಗಬೇಕು. ಅದನ್ನು ಅವರವರ ಆತ್ಮ ಮತ್ತು ಮನಸ್ಸು ಶುದ್ಧೀಕರಣಗೊಳಿಸ್ಲಿಕ್ಕೆ ಕೂಡ ಈ ಒಂದು ಕೇಂದ್ರ ಸ್ಥಳ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ಬಹುಶಃ ಇವತ್ತು ಅದು ಕೂಡ ಕಲಶವನ್ನು ಇವತ್ತು ಕಾವಂದರು ಇವತ್ತು ಅದನ್ನು ಬಹುಶಃ ಕಲಶ ಚಿತ್ರಣ ಇಟ್ಟಿದ್ದಾರೆ. ಕಲಶ ಅಂತ ಹೇಳಿದರೆ ಅದೊಂದು ಶುಭಾರಂಭ. ಎಲ್ಲ ಒಂದು ಶುಭಾರಂಭದ ಶುಭ ಕಾರ್ಯಕ್ರಮ ಕೂಡ ನಾವೆಲ್ಲವೂ ಕೂಡ ನಾವು ಇವತ್ತು ನೋಡ್ತಾ ಇದ್ದೇವೆ. ಸೊ ಮಂಗಳೂರಿಗೆ ಯಾರೆಲ್ಲ ಬರ್ತಾರ ಅವ್ರಿಗೆ ಅತ್ಯಂತ ಸಂತೋಷ, ನೆಮ್ಮದಿಯ ಶುಭಾರಂಭವನ್ನು ಕೂಡ ಇಡೀ ಮಂಗಳೂರು ಜನತೆಯ ಪರವಾಗಿ ಬಹುಶಃ ಇದು ಕೋರ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇದಕ್ಕೆ ಬಹಳ ವಿಶೇಷವಾದ ಅರ್ಥ ಇದ್ದಂಥ ಸಂದರ್ಭದಲ್ಲಿ ಇದು ಬಹುಶಃ ಇವತ್ತು ಇದು ಸ್ಥಾಪನೆ ಮಾಡೋದು ಮಾತ್ರ ಅಲ್ಲ, ಇದನ್ನು ಪ್ರತಿ ದಿವಸ ಕೂಡ ಅಷ್ಟೇ ವಿಜೃಂಭಣೆಯಿಂದ, ಅಷ್ಟೇ ಸ್ವಚ್ಛತೆಯಿಂದ, ಅಷ್ಟೇ ಅದು ಪ್ರಾಮುಖ್ಯತೆ ಉಳಿಸಿಕೊಂಡು ಹೋಗುವ ಕೆಲಸ ಆಗಬೇಕು. ನಾವು ಭಾಳಷ್ಟು ಇವತ್ತು ನಾವು ಇದನ್ನು ನೋಡ್ತಾ ಇದ್ದೇವೆ ಅಷ್ಟೇ. ಅದು ನಮ್ಮ ಸಾಂಕೇತಿಕವಾಗಿರುವಂತಹ ಒಂದು ವೃತ್ತಗಳು ಇನ್ನೊಂದು ಅದು ಬಟ್ ಮೇಂಟೈನ್ ಆಗಬೇಕು. ಅದಕ್ಕೆ ನಾನು ಬಹುಶಃ ಇವತ್ತು ನಮ್ಮ ಪುಷ್ಪರಾಜ್ ಜೈನ್ ಅವರಿದ್ದಾರೆ. ಆದ ಕಾರಣ ಇದನ್ನು ಬಹುಶಃ ಮೇಂಟೈನ್ ಮಾಡಿಕೊಂಡು ಅದನ್ನು ಸ್ವಚ್ಛತೆ ಮತ್ತು ಅದರ ಗಾರ್ಡನನ್ನು ಮೇಂಟೈನ್ ಮಾಡುವಂಥದ್ದು ಕೂಡ ಬಹುಶಃ ಇವತ್ತು ನಮ್ಮ ಮಂಗಳೂರು ಜೈನ್ ಸೊಸೈಟಿ ಬಹುಶಃ ಅದರ ನೇತೃತ್ವವನ್ನು ವಹಿಸ್ಕೊಳ್ಬೇಕು. ಒಬ್ಬರದನ್ನು ಮೇಲುತ್ಸವ ನೋಡಲಿಕ್ಕೆ ಜನ ಇವತ್ತು ಬೇಕು. ಮತ್ತು ಇದಕ್ಕೇನು ಜಾಸ್ತಿ ಏನು ಖರ್ಚಾಗೋದಿಲ್ಲ. ದೇವರು ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಪುಷ್ಪರಾಜ್ ಜೈನಿಗೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ಮಾಡಿ ನಿಭಾಯಿಸೋದು ಖಂಡಿತವಾಗಿ ಅವರಿಗೆ ಇದೆ. ಅವರೆಲ್ಲ ಸೇರಿಸಿ ಖಂಡಿತವಾಗಿ ಇವತ್ತು ಮಾಡ್ತಾರೆ. ಅದಕ್ಕಾಗಿ ಇದನ್ನು ಭಾಳ ಎಷ್ಟು ದಿವಸ ಅದು ಹೋಯ್ತಾ ಅದು ಅಷ್ಟು ಚೆನ್ನಾಗಿ ಕಾಣಬೇಕು, ಅಷ್ಟು ಕ್ಲೀನ್ ಇರಬೇಕು, ಅಷ್ಟು ಸ್ವಚ್ಛತೆ ಇರಬೇಕು, ಅಷ್ಟು ಅದನ್ನು ಪ್ರತಿ ದಿವಸ ಕ್ಲೀನ್ ಎಲ್ಲರಿಗೊಂದು ಮಾದರಿಯಾಗುವ ಇವತ್ತೊಂದು ಮಹಾವೀರ ವೃತ್ತ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಅತ್ಯಂತ ಸಂತೋಷ ಸಮಾರಂಭ ಇಡೀ ಒಂದು ನಮ್ಮ ಜಿಲ್ಲೆಗೆ ಒಂದು ಅತ್ಯಂತ ಗೌರವ ತರುವಂಥ ಈ ಒಂದು ವೃತ್ತ ಅತ್ಯಂತ ಪ್ರೀತಿಯ, ಸ್ವಾಭಿಮಾನದ, ಒಂದು ಸೋದರತೆಯ, ಸೌಹಾರ್ದತೆಯ ಮತ್ತು ನಮ್ಮ ಸಮಾಜಕ್ಕೆ ಮತ್ತು ದೇಶಕ್ಕೆ ಶಕ್ತಿ ಕೊಡುವಂಥ ದೊಡ್ಡೊಂದು ಪ್ರೇರಣೆಯ ಒಂದು ಸರ್ಕಲ್ ಇವತ್ತು ಮಹಾವೀರ ಸರ್ಕಲ್ ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವೆಲ್ಲರೂ ಕೂಡ ಎಲ್ಲ ಜಾತಿ, ಎಲ್ಲ ಮತ್ತು ಎಲ್ಲ ವರ್ಗದವರು ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ಇದ್ದುಕೊಂಡು ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡೋ ಕನಸೇ ಅದು ನಮ್ಮೆಲ್ಲರೂ ಇವತ್ತು ಕನಸಾಗಬೇಕು. ನಾವೀಗ ದೀಪವನ್ನು ಹಚ್ಚಿದ್ದೆವು. ದೀಪದಲ್ಲಿ ಬೇರೆ ಬೇರೆ ಇದ್ದಿತ್ತು, ಏನಿತ್ತು, ಬತ್ತಿತ್ತು. ಹಚ್ಚಿದಾಗ ಈ ಗಾಳಿಯ ಫೋರ್ಸ್ಗೆ ಅದು ಸರಿಯಾಗಿ ನಿಲ್ತಾ ಇರಲಿಲ್ಲ. ಎಲ್ಲ ಒಟ್ಟಾಗಿಟ್ಟೆವು. ಈಗ ಎಷ್ಟೇ ಫೋರ್ಸ್ ಗಾಳಿ ಬಂದರೂ ಕೂಡ ಅದು ಅಷ್ಟೇ ಬೆಳಗ್ತಾ ಹೋಗ್ತದೆ. ಅದೇ ರೀತಿ ನಮ್ಮ ಸಮಾಜವು ಕೂಡ ನಾವು ಎಲ್ಲ ಜಾತಿಯ ಬೇರೆ ಬೇರೆ ಆದರೆ ಯಾರಾದರೂ ಬಂದ ಬಸ್ ನಾವಲ್ಲೇ ನಾವು ಕೊಲಾಪ್ಸ್ ಆಗ್ತೇವೆ. ಅದನ್ನೆಲ್ಲ ಒಗ್ಗಟ್ಟಿದ್ರೆ ಯಾರೇ ಬಂದರೂ ಕೂಡ ನಾವು ಜಾಸ್ತಿ ಬಲಿಷ್ಠವಾಗುವಂಥ ಪರಿಸ್ಥಿತಿ ಆಗ್ತದೆ. ಆ ರೀತಿಯ ಸಂಕೇತ ನಮ್ಮೆಲ್ಲರ ಸಂಕೇತ ಆಗಲಿ ಅಂತ ನಾನು ಹೇಳಿಕೊಳ್ತಾ ಸರ್ವರಿಗೂ ಕೂಡ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾವು ಇವತ್ತು ಬೇಡಿಕೊಂಡು ಮತ್ತೊಮ್ಮೆ ನಾನು ಪರಮಪೂಜ್ಯ ಕಾವಂದರಂತ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ ಮತ್ತು ಪುಷ್ಪರಾಜ್ ಜೈನ್ ಅವರಿಗೆ, ರಾಜೇಂದ್ರ ಕುಮಾರ್ಗೆ, ಎಲ್ಲ ನಮ್ಮ ಜನಪ್ರತಿನಿಧಿಗೆ, ಅದು ನಾನಿದ್ದೇನೆ, ಲೋಕ ಸದಸ್ಯರಿದ್ದಾರೆ, ವೇದವ್ಯಾಸ ಕಾಮರ್ಸ್ ಇದ್ದಾರೆ, ಐವನ್ ಡಿಸೋಜ ಇದ್ದಾರೆ, ಕಾರ್ಪೊರೇಟ್, ನಾವೆಲ್ಲ ಕೂಡ ಒಗ್ಗಟ್ಟಾಗಿದ್ದುಕೊಂಡು ಈ ಊರಿಗೆ ಭವಿಷ್ಯದ ಮಕ್ಕಳಿಗೆ ನಾವು ಮೆಂಬರ್ ಆಗಿರೋದು ನಮಗಾಗಿ ಅಲ್ಲ, ನಮಗೇನು ಬೇಕಾದ ಕೆಲಸ ಮಾಡಿ ಹೋಗ್ಬೋದು. ಇನ್ನು ಹುಟ್ಟಿ ಬರೋ ಮಕ್ಕಳಿಗೆ ಏನೆಲ್ಲ ಮಾಡಿ ಕೊಡಬೇಕು ಮಾಡುವಂಥ ಕೆಲಸ ಅದು ನಿಮ್ಮೆಲ್ಲರ ಕೆಲಸ ಆಗಬೇಕಾಗಿದೆ. ಆ ಜೊತೆಗೆ ನಾವು ಮುಂದೆ ಹೋಗುವ ಹೇಳಿಕೊಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಲೋಕಸಭೆಯ ಸಂಸದರು, ದಕ್ಷಿಣ ಕನ್ನಡ ಜಿಲ್ಲೆ, ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನಮ್ಮೆಲ್ಲರನ್ನ ಉದ್ದೇಶಿಸಿ ಹಿತ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ. ತುಂಬ ಸಂತೋಷ ಆಗ್ತಾ ಇದೆ. ನಾವೆಲ್ಲ ಮಕ್ಕಳಿರುವಂಥ ಸಂದರ್ಭದಲ್ಲಿ ಮಹಾವೀರ ವೃತ್ತದಲ್ಲಿ ಕಲಶ ಇತ್ತು. ಈಗ ಮತ್ತೆ ಆ ಕಲಶ ಪುನರ್ಸ್ಥಾಪನೆ ಆಗಿದೆ. ಕೆಲವೊಂದು ಸಲ ಈ ಕಲಶ ಶುಭ ಸಂಕೇತ. ಮಂಗಳೂರಿನ ಒಂದು ಹೊಸ ಮನ್ವಂತರಕ್ಕೆ, ಹೊಸ ಪ್ರಾರಂಭಕ್ಕೆ, ನಾವೆಲ್ಲ ಕನಸು ಕಂಡಿರುವ ಮಂಗಳೂರು 2.0ಗೆ ಕೂಡ ಈ ಕಲಶದ ಪುನರ್ಸ್ಥಾಪನೆ ಒಂದು ಶುಭ ಸಂಕೇತ ಆಗಲಿ, ಶುಭ ಆಶೀರ್ವಾದ ಸಿಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ನಾನು ಸಂಸದನಾದ ಮೇಲೆ ಬ್ಯಾಕ್ ಟು ಊರು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಪ್ರಾರಂಭ ಮಾಡಿದ್ದೆ. ಮಂಗಳೂರಿನನ್ನು ಅಭಿವೃದ್ಧಿಪಡಿಸಬೇಕಾದ್ರೆ, ಮಂಗಳೂರಿನ ಬಗ್ಗೆ ಯೋಜನೆಗಳನ್ನು ಮಾಡಬೇಕಾದ್ರೆ, ಮಂಗಳೂರಿನಲ್ಲಿರುವಂಥ ಯುವ ಜನರಿಗೆ ಬೆಂಬಲ, ಧೈರ್ಯವನ್ನು ಕೊಡಬೇಕಾದ್ರೆ ಅದು ಮಂಗಳೂರಿನಿಂದ ಹೊರಗೆ ಹೋದಂಥ ಯಶಸ್ವಿ ಉದ್ಯಮಿಗಳು, ಮಂಗಳೂರಿನಿಂದ ಹೊರಗೋಗಿ ಹಲವಾರು ಸಾಧನೆಗಳನ್ನು ಮಾಡಿರುವಂಥ ವ್ಯಕ್ತಿಗಳಿಂದಲೇ ಸಾಧ್ಯ ಅನ್ನುವಂಥದ್ದು ನನ್ನ ವೈಯಕ್ತಿಕ ನಂಬಿಕೆ. ಯಾಕೆಂದರೆ ಈ ಊರಿನ ಸಾಮರ್ಥ್ಯದ ಬಗ್ಗೆ, ಈ ಊರಿನ ಸಂಸ್ಕೃತಿಯ ಬಗ್ಗೆ, ಸಂಸ್ಕಾರದ ಬಗ್ಗೆ, ಈ ತುಳುವ ನೆಲದ ವಿಶೇಷ ಶಕ್ತಿಯ ಬಗ್ಗೆ ಯಾರಿಗಾದರೂ ಪ್ರಾಮಾಣಿಕವಾದ ನಂಬಿಕೆ, ಪ್ರಾಮಾಣಿಕವಾದ ಕಳಕಳಿ ಇದ್ದರೆ ಅದು ನಮ್ಮ ತುಳುವ ನೆಲದ ಬಂಧುಗಳಿಗೆ ಮಾತ್ರ. ಹಾಗಾಗಿ ಅವರು ಬ್ಯಾಕ್ ಟು ಊರು ಬರಲಿಕ್ಕೂ ಕೂಡ ಈ ಕಲಶದ ಪುನರ್ಸ್ಥಾಪನೆ ಒಂದು ಶಕ್ತಿಯನ್ನು ಕೊಡಲಿ, ಅವರಿಗೆ ಇನ್ನಷ್ಟು
ಆ ಮಹಾವೀರನ ಆಶೀರ್ವಾದವೂ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಈ ಮಂಗಳೂರು ನಗರದ ಒಟ್ಟಾರೆ ಟ್ರಾಫಿಕ್ ಸಮಸ್ಯೆಯ ದೃಷ್ಟಿಯಿಂದ ನಾನು, ಶಾಸಕರು ಎಲ್ಲರೂ ಸೇರಿಕೊಂಡು ಈ ಹೆದ್ದಾರಿ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥ ಒಂದು ಯೋಚನೆಯನ್ನು ಇಟ್ಕೊಂಡು ಸನ್ಮಾನ್ಯ ಗಡ್ಕರಿ ಅವರ ಹತ್ರ ಮಾತನಾಡಿ ಈಗಾಗಲೇ ನಮ್ಮ BC ರೋಡ್ನಿಂದ ಸುರತ್ಕಲ್ವರೆಗಿನ ರಸ್ತೆಯ ಉನ್ನತೀಕರಣದ ದೃಷ್ಟಿಯಿಂದ DPRಗೆ ಸ್ಯಾಂಕ್ಷನನ್ನು ಮಾಡಿಸ್ಕೊಂಡಿದ್ದೇವೆ. ನಾನು ಈ ವಿಷಯವನ್ನು ಇಲ್ಲಿ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂದರೆ, ವೀರೇಂದ್ರ ಹೆಗ್ಡೆ ಅವರು ವೇದಿಕೆಯಲ್ಲಿ ಇದ್ದಾರೆ. ಅವರು ನಮಗೆ ಇನ್ನಷ್ಟು ಸ್ವಲ್ಪ ಶಕ್ತಿಯನ್ನು ಕೊಟ್ಟರೆ ನಾವು ಗಡ್ಕರಿ ಅವರ ಹತ್ರ ಹೋಗಿ ಕೆಲಸವನ್ನು ಶೀಘ್ರದಲ್ಲಿ ಮಾಡಿಸ್ಬೋದು. ಹಾಗಾಗಿ ಈ ಅಪ್ಗ್ರೇಡೇಷನ್ನ DPR ಏನು ಬಂದಿದೆಯಾ, ಆ ಅಪ್ಗ್ರೇಡೇಷನ್ನ DPR ದೃಷ್ಟಿಯಿಂದ ಕಾವಂದರ ಸಾಕಾರ, ಕಾವಂದರ ಶಕ್ತಿ ನಮಗೆ ಅಗತ್ಯ ಇದೆ. ಆ ದೃಷ್ಟಿಯಿಂದ ಆ DPRನ್ನು ಆದಷ್ಟು ಶೀಘ್ರ ಮಾಡಿಸಿದರೆ ಮಂಗಳೂರಿನ ಈ ಟ್ರಾಫಿಕ್ ಸಮಸ್ಯೆಯನ್ನು ಆದಷ್ಟು ಬೇಗ ನಾವು ಸರಿಪಡಿಸ್ಬೋದು. ಆ DPRನ ಅಪ್ಗ್ರೇಡೇಷನ್ನಲ್ಲಿ ಈಗಾಗಲೇ ಕುದುರೆಮುಖ ಫ್ಯಾಕ್ಟ್ರಿಯಿಂದ ಬೈಕಂಪಾಡಿವರೆಗೆ ಒಂದು ಎಲಿವೇಟೆಡ್ ರಸ್ತೆಯ ಸ್ಯಾಂಕ್ಷನನ್ನು ಮಾಡಿಸಿದ್ದೇವೆ. ಅದು ಪ್ರಾಯಶಃ ಬರುವ ತಿಂಗಳು ಅದರ ಟೆಂಡರ್ ಆಗುವಂಥದ್ದಿದೆ. ಹಾಗಾಗಿ ಕುದುರೆಮುಖ ಫ್ಯಾಕ್ಟ್ರಿಯಿಂದ ಬೈಕಂಪಾಡಿವರೆಗೆ NMPTಯ ಎಲ್ಲ ಪೋರ್ಟ್ನ ಟ್ರಾಫಿಕ್ ಕೆಳಗಡೆ ಮೂವ್ ಆಗೋದು, ಹೈವೇ ಟ್ರಾಫಿಕ್ ಮೇಲ್ಗಡೆ ಹೋಗುವ ದೃಷ್ಟಿಯಿಂದ ಒಂದು ಎಲಿವೇಟೆಡ್ ರಸ್ತೆಯ ಸ್ಯಾಂಕ್ಷನ್ ಈಗಾಗಲೇ ಆಗಿದೆ. ನಂತೂರಿನಿಂದ ಕೂಳೂರುವರೆಗೆ ಕೂಡ ಹಿಂದಿದ್ದ ಟೆಂಡರನ್ನು ಟರ್ಮಿನೇಟ್ ಮಾಡಲಿಕ್ಕೆ ನಾನು ಈಗಾಗಲೇ ಸಚಿವರ ಹತ್ರ ಹೇಳಿದ್ದೇನೆ. ನಂತೂರಿಂದ ಕೂಳೂರುವರೆಗೂ ಒಂದು ಎಲಿವೇಟೆಡ್ ರಸ್ತೆ ಆಗಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ದೇನೆ. ಅದು ಅಪ್ಗ್ರೇಡೇಷನ್ ಆಗುವಂಥ DPR ಅಪ್ಗ್ರೇಡ್ ಆಗುವಂಥ ಸಂದರ್ಭದಲ್ಲಿ ಇದನ್ನು ಮೊದಲನೇ ಹಂತದಲ್ಲಿ ತೆಗೆದುಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದಲೂ ನಮ್ಮ ಪ್ರಯತ್ನಗಳು ನಡೀತಾ ಇದೆ. ಹಾಗಾಗಿ ಈಗ ನಡೀತಾ ಇರುವಂಥ ಕೆಲಸ ಅದು ಹಿಂದಿನ ಟೆಂಡರ್ನಲ್ಲಿ ಸರ್ವಿಸ್ ರೋಡನ್ನು ಕಂಪ್ಲೀಟ್ ಮಾಡಿ ನಂತೂರಿನಿಂದ ಕೂಳೂರುವರೆಗೆ ಒಂದು ಎಲಿವೇಟೆಡ್ ರಸ್ತೆಯನ್ನು ಮಾಡಬೇಕು ಅನ್ನುವಂಥ ಯೋಚನೆ ಕೂಡ ಇದೆ. ಅದಕ್ಕೂ ಕೂಡ ಪೂಜ್ಯ ಕಾವಂದರ ಸಹಕಾರ ನಮಗೆ ಅಗತ್ಯ ಇದೆ. ಯಾಕೆಂದರೆ ಕಾವಂದರು ಒಟ್ಟಿಗೆ ಬಂದರೆ ನಾವು ಗಡ್ಕರಿ ಅವರ ಹತ್ರ ಇನ್ನಷ್ಟು ಜೋರಾಗಿ ಮಾತನಾಡ್ಬೋದು. ಹಾಗಾಗಿ ಒಟ್ಟಾರೆ ಮಂಗಳೂರಿನ ಮೂಲಸೌಕರ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ಬೈಪಾಸ್ ರಸ್ತೆ ಸುರತ್ಕಲ್ನಿಂದ BC ರೋಡ್ಗೆ ಅದರ DPR ಕೂಡ ನಡೀತಾ ಇದೆ. ಈ 3 ಪ್ರಾಜೆಕ್ಟ್ಗಳು ಆದರೆ ಮಂಗಳೂರಿನ ಈ ಟ್ರಾಫಿಕ್ನ ಸಮಸ್ಯೆಯನ್ನು ನಾವು ಸರಿಪಡಿಸ್ಬೋದು ಅನ್ನುವಂಥ ಒಂದು ವಿಶ್ವಾಸ ನಮಗಿದೆ. ಹಾಗಾಗಿ ಇಂಥ ಒಂದು ಶುಭ ಸಂದರ್ಭದಲ್ಲಿ ನಾನು ಈ ವಿಷಯವನ್ನು ನಿಮ್ಮ ಮುಂದೆ ಉಲ್ಲೇಖ ಮಾಡ್ತಾ, ಖಂಡಿತವಾಗಿಯೂ ನಾವು ಶಾಸಕರು ಪೂಜ್ಯ ಕಾವಂದರ ಸಹಕಾರವನ್ನು ತೆಗೆದುಕೊಂಡು ಮಂಗಳೂರಿನ ಮೂಲಸೌಕರ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಈ ಬ್ಯಾಕ್ ಟು ಊರು ಅಭಿಯಾನಕ್ಕೆ ನಿಮ್ಮೆಲ್ಲರ ಸಹಕಾರದ ಅಗತ್ಯ ಇದೆ. ನೀವೆಲ್ಲರೂ ಕೂಡ ನಮ್ಮೂರಿನಿಂದ ಹೊರಗಡೆ ಹೋಗಿ ಯಾರು ಸಾಧನೆಯನ್ನು ಮಾಡಿದ್ದಾರೆ, ಯಾರು ಹೊರಗಡೆ ಹೋಗಿ ಎಕ್ಸ್ಪೀರಿಯನ್ಸನ್ನು ಪಡ್ಕೊಂಡಿದ್ದಾರೆ, ಅವರ ಎಕ್ಸ್ಪೀರಿಯನ್ಸನ್ನು ಎರಡನ್ನೂ ಕೂಡ ಈ ಮಂಗಳೂರಿನ ನೆಲದ ಸಾಮರ್ಥ್ಯವನ್ನು ಅನುಗುಣವಾಗಿ ಇದನ್ನು ಬೆಳೆಸಲಿಕ್ಕೆ, ನಮ್ಮೂರಿನ ಮಕ್ಕಳಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಿಸಲಿಕ್ಕೆ, ಇಲ್ಲಿ ಹೊಸ ಯೋಚನೆಯನ್ನು ಹಾಕಿದವರಿಗೆ ಅವರು ಅದನ್ನು ಯೋಜನೆಯ ರೂಪ ಪರಿವರ್ತಿಸಲಿಕ್ಕೆ, ಅವರಿಗೂ ಕೂಡ ಬೆಂಬಲವಾಗಿ ನಿಲ್ಲಲಿಕ್ಕೆ, ನಿಮ್ಮೂರಿನಿಂದ ಹೊರಗಡೆ ಹೋಗಿ ಯಾರ್ಯಾರು ಸಾಧನೆಯನ್ನು ಮಾಡಿದ್ದಾರೆ ಅವರನ್ನು ಮತ್ತೆ ನಮ್ಮೂರಿನ ಬಗ್ಗೆ ಯೋಚಿಸಲಿಕ್ಕೆ, ನಮ್ಮೂರಿನಲ್ಲಿ ಬಂದು ಇನ್ವೆಸ್ಟ್ ಮಾಡೋದಿದ್ರೆ ತುಂಬ ಒಳ್ಳೆಯದು, ಇನ್ವೆಸ್ಟ್ ಮಾಡೋದಿದ್ರೆ ಇಲ್ಲಿಯ ಮೈಂಡ್ಸ್ನ ಜೊತೆ ಇನ್ವೆಸ್ಟ್ ಮಾಡಲಿಕ್ಕೆ, ಅವರಿಗೆ ಸಹಕಾರವನ್ನು ಕೊಡಲಿಕ್ಕೆ, ಅವರನ್ನು ಪ್ರೇರೇಪಿಸಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಇದೆ. ಈ ಬ್ಯಾಕ್ ಟು ಊರು ಅಭಿಯಾನ ಒಂದು ದೊಡ್ಡ ಮಟ್ಟದ ಅಭಿಯಾನ ಆಗಬೇಕು. ನಮ್ಮೂರಿನ ಅಭಿವೃದ್ಧಿಯ ದೃಷ್ಟಿಯಿಂದ, ಇಲ್ಲಿನ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸುವ ದೃಷ್ಟಿಯಿಂದಲೂ ಕೂಡ ಈ ಅಭಿಯಾನ ದೊಡ್ಡ ರೀತಿಯ ಶಕ್ತಿಯನ್ನು ಕೊಡಲಿಕ್ಕಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ನನ್ನನ್ನು ಪುಷ್ಪರಾಜ್ ಅವರು ಮತ್ತು ಅವರ ಇಡೀ ತಂಡ ಕರೆದಿರೋದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ದೇವದೇವರ ಆಶೀರ್ವಾದ ಮತ್ತು ಪೂರ್ವಜನ್ಮದ ಪುಣ್ಯ ಅಂತ ಅಂದ್ಕೊಂಡಿದ್ದೇನೆ. ಪೂಜ್ಯ ಕಾವಂದರ ಜೊತೆ ವೇದಿಕೆ ಹಂಚಲಿಕ್ಕೆ ಅವಕಾಶ ಸಿಕ್ಕಿರೋದು ಕೂಡ ನನ್ನ ಭಾಗ್ಯ ಅಂತ ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿರುವ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ ಎಲ್ಲರಿಗೂ ವಿಶೇಷವಾಗಿ ಅಭಿನಂದನೆಗಳು, ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಬಂದಿರುವ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಭಿವೃದ್ಧಿಯ ಕೆಲಸ ಕಾರ್ಯಗಳಲ್ಲಿ ನಮ್ಮ ಕ್ಯಾಪ್ಟನ್ ಯಾವತ್ತೂ ಮುಂದೆ ಇರ್ತಾರೆ. ಹಾಗಾಗಿ ಅವರ ಹೆಸರು ಯಾವತ್ತೂ ಮುಂಚೂಣಿಯಲ್ಲಿ ಇರುತ್ತೆ. ಇವತ್ತು ಆಡಿದಂತಹ ಮಾತು ಮುಂದಿನ ದಿನಗಳಲ್ಲಿ ಅತಿ ಶೀಘ್ರವಾಗಿ ಅದು ನೆರವೇರಲಿ ಎನ್ನುವಂತಹ ಮಾತಿನೊಂದಿಗೆ ಅವರ ಮಾತುಗಳಿಗಾಗಿ ಅಭಿನಂದನೆಯನ್ನ ಸಲ್ಲಿಸೋಣ. ಒಮ್ಮೆ ಕೈ ಚಪ್ಪಾಳೆ ಕರತಾಡನವರಿಗಿರಲಿ. ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸಿಕೊಳ್ತಾ ನಮ್ಮ ಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ವ್ಯಾಸ್ ಕಾಮತ್ ನಮ್ಮೆಲ್ಲರನ್ನ ಉದ್ದೇಶಿಸಿ ಹಿತ ಮಾತುಗಳನ್ನಾಡಬೇಕಾಗಿ ಮಾತಿನ ಕಟ್ಟಿಗೆ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಪ್ರಪ್ರಥಮವಾಗಿ ಮಂಗಳೂರಿನ ಈ ಪಂಪ್ವೆಲ್ ಪರಿಸರದ ನವೀಕೃತ ಮಹಾವೀರ ವೃತ್ತದ ಲೋಕಾರ್ಪಣೆಗೆ ಮಂಗಳೂರಿಗೆ ಆಗಮಿಸಿ ಈ ಲೋಕಾರ್ಪಣೆಯನ್ನು ನೆರವೇರಿಸಿಕೊಟ್ಟಂಥ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರಿಗೆ ನಾನು ಕೈ ಜೋಡಿಸಿ ಶಿರಬಾಗಿ ಧನ್ಯವಾದಗಳನ್ನು
ವಂದನೆಗಳನ್ನು ಮಾಡ್ತಾ ಇದ್ದೇನೆ. ಈ ಲೋಕಾರ್ಪಣೆ ಆಗುವಂಥ ಸಂದರ್ಭದಲ್ಲಿ ಪುಷ್ಪರಾಜ್ ಜೈನ್ ಅವರು ನನ್ನ ಹತ್ರ ಒಂದು ಮಾತನ್ನು ಕೇಳಿದರು. ಅವತ್ತು ಇದನ್ನು ಲೋಕಾರ್ಪಣೆ ಕಾವಂದರು ಮಾಡಿದರು. ಇವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೆ ಬರ್ಲಿಕ್ಕೆ ಅನಾನುಕೂಲ ಆಗುತ್ತೆ ಇದೆ ಅಂತ ಹೇಳುವಾಗ ಸಮಯಗಳು 1-2 ತಿಂಗಳು ಆಚೆ ಈಚೆ ಆದರೂ ತೊಂದರೆ ಇಲ್ಲ, ಅವರೇ ಬಂದು ಮಾಡಬೇಕು ಅಂತೇಳಿ ನಾನು ಪುಷ್ಪರಾಜ್ ಜೈನರ ಹತ್ರ ಒತ್ತಾಯ ಮಾಡಿದೆ. ಆ ಒಂದು ವಿಶೇಷವಾದಂಥ ಸಂದರ್ಭ ನಮಗೆಲ್ಲರಿಗೂ ಒಂದು ಯೋಗ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಯೋಗ ಅವಕಾಶ ಮಾಡಿಕೊಟ್ಟಂಥ ಮಂಗಳೂರು ಜೈನ್ ಸೊಸೈಟಿಯವರಿಗೆ ನಾನು ಚಿರಋಣಿ ಅಂತ ಹೇಳುವಂಥ ಮಾತನ್ನು ಕೂಡ ಇವತ್ತು ಉಲ್ಲೇಖ ಮಾಡ್ತಾ ಇದ್ದೇನೆ. ಸಹಜವಾಗಿ ಇವತ್ತು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾವು ರಾಜಕಾರಣಿಗಳು 10 ವಿಚಾರಗಳನ್ನು ಮಾಡ್ತಾರೆ. ಆದರೆ ಇವತ್ತು ನಾವು ನೆನಪಿಸ್ಕೊಳ್ಬೇಕಾದಂಥ ವಿಚಾರಗಳು ಯಾವುದು ಅಂತ ಕೇಳಿದ್ರೆ, ಮಂಗಳೂರು ಭಾಗದಲ್ಲಿ ಈ ತುಳುನಾಡಿನ ಬಹಳ ದೊಡ್ಡ ರೀತಿಯ ಅಭೂತಪೂರ್ವವಾದಂಥ ಕೊಡುಗೆ ಕೊಟ್ಟಂಥ ಜೈನ್ ಸಮಾಜದ ಕೊಡುಗೆ, ಬಹಳ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಡ್ತಾ ಇವತ್ತು ಮಂಗಳೂರಿನ ಆರ್ಥಿಕವಾಗಿ ಬೆಳಲಿಕ್ಕೆ ಬಹಳ ದೊಡ್ಡ ರೀತಿಯ ಶಕ್ತಿಯನ್ನು ಕೊಟ್ಟಂಥ ಸಮಾಜ. ಸಂಖ್ಯಾಬಲದಲ್ಲಿ ಬಹಳ ಸಣ್ಣ ಸಮಾಜ ಆದರೂ ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತಾ ಇವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಮಂಗಳೂರನ್ನ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂಥ ಅವಕಾಶಗಳಿಗೆ ಇವತ್ತು ಜೈನ್ ಸಮಾಜದ ಕೊಡುಗೆಯನ್ನು ಕೂಡ ನಾನು ಇವತ್ತು ಸ್ಮರಿಸ್ಕೊಳ್ಬೇಕಾಗತ್ತೆ. ಸಹಜವಾಗಿ ಇವತ್ತು ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಹಿರಿಯರೆಲ್ಲರೂ ಉಲ್ಲೇಖ ಮಾಡಿದರು. ಆದರೆ ನಾನು ಕೂಡ 1-2 ವಿಚಾರಗಳನ್ನು ಉಲ್ಲೇಖ ಮಾಡಬೇಕು. ಪ್ರಾರಂಭದಲ್ಲಿ ಮಹಾನಗರ ಪಾಲಿಕೆಯ ಸಂದರ್ಭದಲ್ಲಿ ನಾನು 1-2-3 ಜನರನ್ನ ಹೆಸರು ಉಲ್ಲೇಖ ಮಾಡಬೇಕು. ಅವತ್ತು ಮಹಾನಗರ ಪಾಲಿಕೆಯಲ್ಲಿ 2002ರ ಹೊತ್ತಿಗೆ ಈ ವೃತ್ತವನ್ನ ಮಹಾವೀರ ವೃತ್ತ ಇಡಬೇಕು ಅಂತೇಳಿ ವಿಶೇಷವಾಗಿ ಒತ್ತಾಯ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಗೌರವಾನ್ವಿತ ಶರಣ್ ಪಂಪೇಲ್ ಅವರು. ಅವರಿಗೆಲ್ಲರಿಗೂ ನಾನು ಅಂತ ಒಂದು ಚಪ್ಪಾಳೆಯನ್ನು ತಟ್ಟಿ ಅಭಿನಂದನೆ ಮಾಡಬೇಕು. ಯಾರ ಮುಖಾಂತರ ಮಾಡಿದ್ರು ಅಂತ ಕೇಳಿದ್ರೆ, ನಾನು ಖಾಲಿ ಶರಣ್ ಪಂಪೇಲ್ ಅವರ ಹೆಸರನ್ನು ಹೇಳಿದ್ರೆ ನೀವು ಚಪ್ಪಾಳೆ ಜಾಸ್ತಿ ತಟ್ಟಲ್ಲ ಅಂತೇಳಿ ನಾನು ಎಣಿಸ್ಕೊಳ್ತೀನಿ. ಯಾರ ಮುಖಾಂತರ ಒತ್ತಾಯ ಮಾಡಿದ್ರು ಅಂತ ಕೇಳಿದ್ರೆ, ಶರಣ್ ಪಂಪೇಲ್ ಅವರು ಈ ಪಂಪೇಲ್ ನಿವಾಸಿ ಆದ ಕಾರಣ ಅವತ್ತಿನ ಈ ಭಾಗದ ಕಾರ್ಪೊರೇಟ್ ಆದವರು ಜೈನ್ ಸಮಾಜದಿಂದ ಬಂದಂಥ ಪ್ರಭಾ ಮಾಲಿನಿ ಅವರ ಮುಖಾಂತರ, ಅವರು ಮಹಾನಗರ ಪಾಲಿಕೆ ಸದಸ್ಯರವರು, ಅವರ ಲೆಟರ್ ಮುಖಾಂತರ ಅವರು ಮಹಾನಗರ ಪಾಲಿಕೆ ಕೌನ್ಸಿಲ್ ಅಲ್ಲಿ ಇಲ್ಲಿ ಮಹಾವೀರ ವೃತ್ತ ಆಗಬೇಕು ಅಂತೇಳಿ ಅವರು ಪ್ರಾರಂಭದಲ್ಲಿ 2002ರಲ್ಲಿ ಮಹಾನಗರ ಪಾಲಿಕೆ ಕೌನ್ಸಿಲ್ ಅಲ್ಲಿ ಒತ್ತಾಯ ಮಾಡ್ತಾರೆ. ಒತ್ತಾಯ ಮಾಡಿ ಎಲ್ಲರ ಅನುಮತಿಯೊಂದಿಗೆ ಎಲ್ಲರ ಸಹಕಾರದೊಂದಿಗೆ ಮಹಾವೀರ ವೃತ್ತ ಹೆಸರು ಲೋಕಾರ್ಪಣೆ ಆಗತ್ತೆ. ಅಭಿವೃದ್ಧಿಯ ಸಂದರ್ಭದಲ್ಲಿ ಲೋಕಾರ್ಪಣೆ ಆದಂಥ ಮಹಾವೀರ ವೃತ್ತವನ್ನ, ಆ ಕಲಶವನ್ನ ಬೇರೆ ಕಡೆಗೆ ಕೊಂಡೋಗುವಂಥ ಸಂದರ್ಭ ಆಗತ್ತೆ. ಆ ಸಂದರ್ಭಗಳು ಬಂದಾಗ ಹಲವಾರು ವರ್ಷಗಳು ಆ ಕಲಶ ಆ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿ ಇತ್ತು. ಆಚೆ ಈಚೆ ಹೋಗುವಾಗ ಎಲ್ರಿಗೂ ನನಗೆ ಕಾಣ್ತಾರೆ ಜೈನ್ ಸಮಾಜದ ಬಂಧುಗಳು 10 ಬಾರಿ, ಅವತ್ತು ನಾನು ಶಾಸಕನಾಗಿದ್ದಾಗ ಸಂದರ್ಭದಲ್ಲಿ 2018ರಿಂದ ನನ್ನ ಹತ್ರ ಉಲ್ಲೇಖ ಮಾಡ್ತೀವಿ. ಹಾಗಾಗಿ ಎಲ್ಲರೂ ನಾವು 10 ವಿಚಾರಗಳನ್ನು ಮಾತಾಡಿದ್ದೇವೆ, 10 ವಿಚಾರಗಳನ್ನು ಮಾತಾಡಿಕೊಂಡು 10 ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಆದರೆ ಚರ್ಚೆ ಮಾಡಿದ್ದೆಷ್ಟು ಅಂತ ಹೇಳುವಂಥದ್ದು ಇಷ್ಟಕ್ಕಿಂತ ಅದನ್ನು ಅನುಷ್ಠಾನ ಮಾಡುವಂಥ ಪ್ರಯತ್ನಗಳು ಬಹಳ ವಿಶೇಷವಾಗಿ ಇವತ್ತು ಆಗಿದೆ ಅಂತ ಹೇಳೋದು ಸಂತೋಷ ಪಡ್ತೇನೆ. ಅವತ್ತು ಪಂಪೇಲ್ನ ಈ ಫ್ಲೈಓವರ್ನ ಕಾಮಗಾರಿಗಳು ನಿಂತ ಸಂದರ್ಭದಲ್ಲಿ ವೀಕ್ಷಣೆಗೆ ನಾನು ಬಂದಿದ್ದೆ. ಅವಾಗ ನ್ಯಾಷನಲ್ ಹೈವೇ ಅಧಿಕಾರಿಗಳು ಬೇರೆ ಬೇರೆ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ನನ್ನ ಕಲಶವನ್ನು ಕಂಡು ನಾನು ಪುಷ್ಪರಾಜ್ ಜೈನರಿಗೆ ಕರೆ ಮಾಡಿದೆ. ಈ ಕಲಶವನ್ನು ಪುನರಪಿಲಿ ಪ್ರತಿಷ್ಠಾಪನೆ ಮಾಡಬೇಕು. ಹಾಗಾಗಿ ಪಂಪೇಲ್ನ ಫ್ಲೈಓವರ್ ಕೆಲಸ ಸಂಪೂರ್ಣ ಆಗಿಲ್ಲ, ನೀವು ಹೇಗೆ ಮಾಡ್ತೀರಿ, ಅದಾಗಿದೆ ನಮಗೆ ಸಂಪೂರ್ಣ ಆಗಿದೆ, ನಮಗೆ ಕೈಗೆತ್ತಿಕೊಳ್ಳಲು ಆಗಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದ್ರು ಅವರು. ನಾನು ಹೇಳಿದೆ 100ಕ್ಕೆ 100 ನನ್ನ ಜವಾಬ್ದಾರಿ ಇದೆ ಅಂತ ಹೇಳುವಂಥ ಮಾತನ್ನು ನಾನು ಅವತ್ತು ಉಲ್ಲೇಖ ಮಾಡಿದೆ. ಅದಕ್ಕಾಗಿ ತದನಂತರ ನಾನು ಪುಷ್ಪರಾಜ್ ಜೈನರನ್ನ ಕರೆದು, ಈಗ 3ನೇ ವ್ಯಕ್ತಿ ನೆನಪಿಸಿಕೊಳ್ಬೇಕಾದವರು ಮಾನ್ಯ ಮಾಜಿ ಮೇಯರ್ ಆದ ಮನೋಜ್ ಕುಮಾರ್ ಅವರು. ಮನೋಜ್ ಕುಮಾರ್ ಅವರ ಅವಧಿಯಲ್ಲಿ ಇದು ಪುನರಪಿ ಸರ್ಕಲ್ ಲೋಕಾರ್ಪಣೆ ಮಾಡುವಂತ ಕೌನ್ಸಿಲ್ನಲ್ಲಿ ಪುನರಪಿ ಅದನ್ನ ನ್ಯಾಷನಲ್ ಹೈವೇ ಇರಬಹುದು ಅಥವಾ IDF ಇರಬಹುದು ಅಥವಾ ಮಹಾನಗರ ಪಾಲಿಕೆ ಇರಬಹುದು, ಎಲ್ಲ ಇಲಾಖೆಯವರನ್ನು ಸೇರಿಕೊಂಡು ಮನೋಜ್ ಕುಮಾರ್ ಅವರು ಇರುವಾಗ ಅದನ್ನು ನಾವು ಕೈಗೆತ್ತಿಕೊಳ್ಳುವಂಥ ವಾತಾವರಣ ಆಯಿತು. ಅವತ್ತು ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳಾಯಿತು.
ಹಾಗಾಗಿ ಅವತ್ತು ಅನುಷ್ಠಾನ ಆದ ನಂತರ ಅದನ್ನು ವೇಗ ದೊರಕಿಸಿಕೊಡ್ಬೇಕಿತ್ತು. ಬೇರೆ ಬೇರೆ ಕಾರಣಗಳು, ನ್ಯಾಷನಲ್ ಹೈವೇ ಮತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ಅದರಲ್ಲಿ ಕೂಡ ಅಲ್ಲಿ ಸರ್ಕಲನ್ನು ಎಲ್ಲಿ ಕೂತ್ಕೊಳಿಸ್ಬೇಕು ಅಂತ ಹೇಳುವಾಗ ಪ್ರಾರಂಭದಲ್ಲಿ ಅಷ್ಟು ಅಗಲದ ಮೀಡಿಯನ್ ಇರಲಿಲ್ಲ, ಬಹಳ ಸಣ್ಣದಾಗಿತ್ತು. ಆ ಮೀಡಿಯನ್ ಅಗಲ ಮಾಡಬೇಕು ಅಂತ ಹೇಳುವಂಥ ಚಿಂತನೆ ಆಯಿತು. ರಸ್ತೆ ಸ್ವಲ್ಪ ಅಗಲೀಕರಣ ಆಗಬೇಕು ಅಂತ ಚಿಂತನೆ ಆಯಿತು. ಹಾಗಾಗಿ ಪುನರಪಿ ನಾನು ಇವತ್ತು ನೆನಪಿಸ್ಕೊಳ್ಬೇಕು, ನಿಟ್ಟೆ ವಿನಯ್ ಹೆಗಡೆ ಅವರ ಇದೇ ಬಿಲ್ಡಿಂಗ್ನಲ್ಲಿ ನಾವು 3 ಮೀಟಿಂಗ್ ಮಾಡಿದ್ದೇವೆ. ನ್ಯಾಷನಲ್ ಹೈವೇ ಎಲ್ಲ ಅಧಿಕಾರಿಗಳೊಂದಿಗೆ ಈ ಮೀಟಿಂಗ್ನಲ್ಲಿ ಮಾಡಿ ಆ ಎಲ್ಲರಿಗೆ ಪರ್ಸನಲಿ ಎಲ್ಲೆಲ್ಲಿ ಹೋಗ್ತವೆ ಅಂತ ಹೇಳುವಂಥ ವಿಚಾರಗಳನ್ನು ಮಾಡ್ತಾ ಆ ಕಲಶವನ್ನು ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳಿಗೆ ನಾವು ವಿಶೇಷವಾಗಿ ಶಕ್ತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳು. ಆದರೆ ಒಂದು ಮಾತನ್ನು ನಾನು ಜೈನ್ ಸಮಾಜದ ಬಂಧುಗಳಿಗೆ ನಾನು ಧನ್ಯವಾದ ಕೊಡಬೇಕು. ನಾನು ಹೇಳಿದೆ, ಹೊಸ ಒಂದು ಒಳ್ಳೆಯ ಸರ್ಕಲನ್ನು ಮಾಡುವ, ಜೈನ್ ಸಮಾಜದ 1 ರೂಪಾಯಿ ಕೊಡುಗೆ ಬೇಡ, ಸರ್ಕಾರವೇ ನಮ್ಮ ಮೂಡದಿಂದ ಮಾಡಿಕೊಡ್ತೀವಿ ಮಾತನ್ನು ನಾನು ಪುಷ್ಪರಾಜ್ ಜೈನರಿಗೆ ಹೇಳಿದೆ. ಆಗ ಅವರು ಹೇಳಿದರು, ಬೇಡ ಬೇಡ, ಕಾವಂದ್ರು ಅವತ್ತು ಪ್ರತಿಷ್ಠಾಪನೆ ಮಾಡಿದ ಕಲಶವನ್ನೇ ಪುನರಪಿ ನಾವು ಇಡಬೇಕು ಅಂತ ಹೇಳೋದನ್ನು ಪುಷ್ಪರಾಜ್ ಜೈನರು ಪುನರಪಿ ಉಲ್ಲೇಖ ಮಾಡಿದರು. ಅದನಂತರ ಆ ಸರ್ಕಲನ್ನು ರಿಪೇರಿ ಮಾಡಿ, ನೀವು ನೋಡಿದರೆ ಸಹಜವಾಗಿ ಹೇಳ್ತೀರಿ, ಇವತ್ತು ಮಂಗಳೂರಿನಲ್ಲಿ ನಾರಾಯಣ ಗುರು ವೃತ್ತ ಆಗಿದೆ. ನಾರಾಯಣ ಗುರು ವೃತ್ತ ಕೂಡ ಅನುಮೋದನೆ ಕೊಟ್ಟದ್ದು ಕೂಡ ನಾವೇ. ತದನಂತರ ಆ ವೃತ್ತಕ್ಕೆ ಹಣವನ್ನು ಮೂಡದಿಂದ ಖರ್ಚು ಮಾಡಿ ಆ ವೃತ್ತವನ್ನು ಮಾಡುವಂಥ ಕೆಲಸ ಕಾರ್ಯಗಳಾಯಿತು. ಅದೇ ರೀತಿಯಲ್ಲಿ ಮಂಗಳೂರಿನ ಹಲವಾರು ವೃತ್ತಗಳು ನೋಡಿ, ಒಂದು 15 ವರ್ಷದ ಹಿಂದೆ ವೃತ್ತಗಳು ಹೇಗಿದ್ದೆವು. ಮಂಗಳಾದೇವಿ ದೇವಸ್ಥಾನದ ಸಮ್ಮುಖದಲ್ಲಿ ಮಂಗಳಾದೇವಿ ವೃತ್ತ, ಈ ಹಿಂದೆ ಹಳೆಯದಾದಂಥ ಕೋಟಿ ಚೆನ್ನೈ ವೃತ್ತ ಈಗ ಹೇಗಾಗಿದೆ. ಮಾರಮಿಕಟ್ಟ ಸರ್ಕಲ್ ಹೀಗೆ ಮುಂದೆ ಹೇಗಿತ್ತು, ಹಿಂದೆ ಹೇಗಿತ್ತು, ಈಗ ಹೇಗಾಗಿದೆ. ನಾರಾಯಣ ಗುರು ವೃತ್ತ ಈ ಹಿಂದೆ ಹೇಗಿತ್ತು, ಈಗ ಹೇಗಾಗಿದೆ. ರಾಮಭವನ್ ಕಾಂಪ್ಲೆಕ್ಸ್ನ ಹೊರಗಡೆ ಇರುವಂಥ ಮಂಜೇಶ್ವರ ಗೋವಿಂದ ಪೈ ಸರ್ಕಲ್ ಹಿಂದೆ ಹೇಗಿತ್ತು, ಈಗ ಹೇಗಿದೆ. ಅಂದರೆ ಬದಲಾವಣೆಗಳನ್ನು ಮಾಡುವಂಥ ರೀತಿಯಲ್ಲಿ ನಾನು ಶಾಸಕನಾಗುವ ಮುಂಚೆ ಕೆಲವಾರು ವೃತ್ತಗಳು ಹೇಗಿದ್ದವು, ಇದೆಲ್ಲವೂ ತದನಂತರ ಅಭಿವೃದ್ಧಿ ಆದದ್ದು, ಹೊಸತನದ ಒಂದು ವಿಶೇಷವಾದಂಥ ಕೊಡುಗೆ ಕೊಟ್ಟಂಥದ್ದು. ಈಗ ಉರುವ ಮಾರಿಗುಡಿಯ ಪರಿಸರದಲ್ಲಿ ಹೊಸ ಸರ್ಕಲ್ ಆಗ್ತಾ ಇದೆ, ಅದನ್ನು ಕೂಡ ವಿಶೇಷವಾಗಿ ಕೈಗೊಳ್ಳುತ್ತಾ ಬೇರೆ ಬೇರೆ ಸರ್ಕಾರಗಳು ಅಭಿವೃದ್ಧಿ ಆಗಬೇಕು. ಹಾಗೆ ಎಲ್ಲರ ಸಹಕಾರಗಳು, ಅಧಿಕಾರಿಗಳ ಸಹಕಾರಗಳು, ಇದಕ್ಕೂ ಕೂಡ ವಿಶೇಷವಾಗಿ ಇವತ್ತು ಈ ಕೆಲಸ ಕಾರ್ಯಗಳಿಗೆ ಸಹಕಾರವನ್ನು ಕೊಟ್ಟಂತ ಬೇರೆ ಬೇರೆ ಅಧಿಕಾರಿಗಳು ಬಹಳ ದೊಡ್ಡ ರೀತಿಯಲ್ಲಿ ಇವತ್ತು ಈ ಕೆಲಸ ಕಾರ್ಯಗಳಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಮಾಧ್ಯಮದವರು ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ನನಗೆ 10 ಪ್ರೆಸ್ ಮೀಟಲ್ಲಿ ಕೇಳ್ತಿದ್ರು, ಆ ಸರ್ಕಲ್ ಅಲ್ಪನೆನಾ, ಆ ಕಲಶ ಅಲ್ಪನೆನ ಕೇಳ್ತಿದ್ರು. ಹಾಗಾಗಿ ಇವತ್ತು ನ್ಯಾಷನಲ್ ಹೈವೇ ಅವರು ನಮಗೆ ಬೌಂಡ್ರಿ ಫಿಕ್ಸ್ ಮಾಡಿ ಅದಕ್ಕೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡುವಂಥ ಕೆಲಸ ಕಾರ್ಯಗಳು, ಸಂಸದರ ಕೂಡ ವಿಶೇಷವಾದಂಥ ಸಹಕಾರ, ಇದೆಲ್ಲದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತಾ ನಾನು ಕೊನೆಯದಾಗಿ ಒಂದು ಮಾತನ್ನು, ಇವತ್ತು ನನ್ನ ಮಂಗಳೂರಿನ ರಥೋತ್ಸವದ ಸಣ್ಣ ತೇರು, ನಾನು 2 ದಿವಸ ಬೆಳಿಗ್ಗೆ 7 ಗಂಟೆಗೆ ಫ್ಲೈಟಲ್ಲಿ ಹೋಗಿ 3:30 ಗಂಟೆಗೆ ಅಧಿವೇಶನದಿಂದ ಬರ್ತಿದ್ದೆ. ನನ್ನ ಜವಾಬ್ದಾರಿ ಇದೆ ರಥೋತ್ಸವದಲ್ಲಿ. ಆದರೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು 6 ಗಂಟೆ ಒಳಗಡೆ ರಥೋತ್ಸವಕ್ಕೆ ಅಲ್ಲಿ ಹೋಗಬೇಕಿತ್ತು ರತ್ನಾಕರ್ ಜೈನ್ರೆ. ಆದರೆ ಜೈನ್ ಕಾರ್ಯಕ್ರಮದ ಈ ಒಂದು ಜೈನ್ ಸೊಸೈಟಿಯ ಕಾರ್ಯಕ್ರಮ ಕಾವಂದ್ರು ಇರ್ತಾರೆ ಅಂತ ಹೇಳೋ ಕಾರಣ ಕಳೆದ 40 ವರ್ಷಗಳಿಂದ ಯಾವತ್ತೂ 5 ದಿವಸ ನಾನು ಬ್ರೇಕ್ ಕೊಟ್ಟಿಲ್ಲ. ಇವತ್ತೇ ಮೊದಲು ನಾನು ಬ್ರೇಕ್ ಕೊಟ್ಟದ್ದು. ಈಗ ಇಲ್ಲಿಂದ ಪುನರಪಿ ಅಲ್ಲಿ ಓಡಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಹಾಗಾಗಿ ಕಾವಂದ್ರು ಇರುವಾಗ ಮಂಗಳೂರಿನಲ್ಲಿ ನಾನು ಹೋಗಬೇಕು ಅಂತ ಹೇಳೋ ಕಾರಣ ನಾನು ಈ ಕಾರ್ಯಕ್ರಮವನ್ನು ಬಿಡಬಾರ್ದು ಅಂತ ಹೇಳೋ ಕಾರಣ ಆ ಕಾರ್ಯಕ್ರಮವನ್ನು ಮೊಟಕು ಮಾಡಿ ಇಲ್ಲಿ ಬಂದಿದ್ದೇನೆ. ಇದಾದ ನಂತರ ಅಲ್ಲಿ ಸೇರ್ಕೊಳ್ಳುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ 40 ವರ್ಷದಲ್ಲಿ ಅದನ್ನು ನಾನು ಬ್ರೇಕ್ ಮಾಡಿಲ್ಲ. ಇವತ್ತು ತಮ್ಮ ಈ ಕಾರ್ಯಕ್ರಮಕ್ಕೆ ಬ್ರೇಕ್ ಮಾಡಿ ಕಾರ್ಯಕ್ರಮದಲ್ಲಿ ಇದ್ದೇನೆ ಅಂತ ಹೇಳುವಂಥದ್ದನ್ನು ಉಲ್ಲೇಖ ಮಾಡ್ತಾ ಇನ್ನು ಮುಂದೆ ನಾನು ಪುಷ್ಪರಾಜ್ ಜೈನರಿಗೆ ಹೇಳ್ತೇನೆ, ಅಲ್ಪಸಂಖ್ಯಾತರ ಬೇರೆ ಬೇರೆ ನಿಗಮದಿಂದ ಬಹಳ ಬೇರೆ ಬೇರೆ ಯೋಜನೆಗಳಿದೆ. ಈಗಾಗಲೇ ಜೈನ್ ಸಮುದಾಯದ ಹಾಸ್ಟೆಲ್ಗಳಿಗೆ ಸರ್ಕಾರದಿಂದ 1 ಕೋಟಿ ರೂಪಾಯಿ ಕೊಟ್ಟಿದೆ. ಹಾಗೆ ಬೇರೆ ಬೇರೆ ರೀತಿಯ ಅವಕಾಶಗಳಿದೆ. ಜೈನ್ ಸಮುದಾಯದವರು ಸರ್ಕಾರದ ಈ ಯೋಜನೆಯಿಂದ ಯಾವುದನ್ನ ಪಡ್ಕೊಳ್ಳಲ್ಲ, ನಿಮಗೆ ಅಪೇಕ್ಷೆ ಇಲ್ಲದೇ ಇರಬಹುದು. ಆದರೆ ಹಂತ ಹಂತವಾಗಿ ಜೈನ್ ಸಮುದಾಯಕ್ಕೆ ಸಂಬಂಧಪಟ್ಟಂತ ಇಡೀ ಜಿಲ್ಲೆ, ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ವ್ಯವಸ್ಥೆಗೆ ಅಲ್ಪಸಂಖ್ಯಾತರ ವ್ಯವಸ್ಥೆಗಳಲ್ಲೇ ಬರುವಂತ ಆ ವ್ಯವಸ್ಥೆಗಳನ್ನು ತಾವು ಉಪಯೋಗಿಸಿಕೊಳ್ಳುವಂಥ ಕೆಲಸ ಕಾರ್ಯಗಳು ಮಾಡಬೇಕು. ದೇವರ ದಯೆಯಿಂದ ತಮ್ಮ ಹತ್ರ ಹೇರಳವಾಗಿದೆ. ಆದರೂ ತಾವು ಕೊಟ್ಟಂತ ಟ್ಯಾಕ್ಸನ್ನು ತಾವು ಹಿಂದಿರುಗಿ ಪಡೆದುಕೊಳ್ಳುವಂಥ ಮಾನಸಿಕತೆಯನ್ನು ಬೆಳೆಸ್ಕೊಳ್ಬೇಕು. ಇನ್ನಿತರ ಸಮಾಜದ ರೀತಿಯಲ್ಲಿ ತಾವು ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇನ್ನು ಮುಂದೆ ಇನ್ನಷ್ಟು ಅಭಿವೃದ್ಧಿಗಳಾಗಲಿ, ಯಶಸ್ಸಾಗಲಿ ಅಂತ ಹೇಳುವಂಥದ್ದು ಹೇಳ್ತಾ
ನಾನು ವಿಶೇಷವಾಗಿ ಕಾವಂದ್ರು ಅವರು ಬೈಂದೂರಿನಿಂದ ಉಡುಪಿಗೆ ಬಂದು, ಉಡುಪಿಯಿಂದ ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಕೂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳು, ಶುಭಾಶಯಗಳು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ. ಮಂಗಳೂರು ನಗರಕ್ಕೆ ಇವತ್ತು ಒಂದು ಶೋಭೆ ತರತಕ್ಕಂಥ ಒಂದು ಸರ್ಕಲ್ ರಚನೆ ಆಗಿದೆ. ಹಾಗಾಗಿ ಅದಕ್ಕೆ ಅದು ಲೋಕಾರ್ಪಣೆ ಆಗಿದೆ. ನಾವು ಈ ಮಂಗಳೂರು ನಗರದಲ್ಲಿ ಬೆಳೆದಂಥವರು. ಕಾವಂದರ ಕಾಲೇಜ್ನಲ್ಲಿ ನಾನು 89ನಲ್ಲಿ SDM ಲಾ ಕಾಲೇಜ್ನಲ್ಲಿ ಲಾ ಕಾಲೇಜ್ನ ಪ್ರೆಸಿಡೆಂಟ್ ಆಗಿದ್ದ ಸ್ಟೂಡೆಂಟ್ ಕೌನ್ಸಿಲ್ ಇದು. ನನ್ನ ಸ್ಟೂಡೆಂಟ್ ಕೌನ್ಸಿಲನ್ನು ಇನಾಗ್ರೇಟ್ ಮಾಡಿದ್ದು ಸನ್ಮಾನ್ಯ ಕಾವಂದರು. ಆದ ಕೂಡಲೇ ನನ್ನನ್ನು ಕೂತ್ಕೊಂಡಲ್ಲೇ ಹೇಳಿದರು, ನೀವು ಧರ್ಮಸ್ಥಳಕ್ಕೆ ಬಂದು ನನಗೊಮ್ಮೆ ಸಿಗಬೇಕು ಅಂತ. ಈಗ ಹೇಳಿದ್ರಲ್ಲ ಈ ಮಾಸ್ಟರ್ ಆಫ್ ಸೆರೆಮನಿ ಅವರು ಈಸ್ ಎ ಅಗ್ರೆಸಿವ್ ಪೊಲಿಟಿಷಿಯನ್ ಅಂತ. ಆವಾಗಲೂ ನಮ್ಮ ಅದೇ ಅಗ್ರೆಸಿವ್ನೆಸ್ ಇತ್ತು. ಕರೆದು ನನ್ನ ಹತ್ರ ಹೇಳಿದರು, ನಾನು ನಿನಗೆ ಅನೇಕ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಡ್ತೀನಿ, ನೀವು ಇದನ್ನೆಲ್ಲ ಮಾಡ್ತಾ ಹೋಗಬೇಕು ಅಂತ ಹೇಳಿದರು. ಸ್ವಲ್ಪ ವರ್ಷದ ನಂತರ ಪ್ರೊಫೆಸರ್ ದೇವರಾಜರನ್ನ ನನ್ನ ಹತ್ರ ಕಳಿಸಿ ನನಗೆ ತುಳು ಅನ್ನೋ 9ನೇ ಪರಿಚಯದಲ್ಲಿ ಸೇರಿಸುವ ಬಗ್ಗೆ ಮತ್ತು ಅದರ ಕರ್ನಾಟಕದ 2ನೇ ಲ್ಯಾಂಗ್ವೇಜ್ ಆಗಿ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಹೋರಾಟದ ಚುಕ್ಕಾಣಿಯನ್ನು ಕೊಟ್ಟು ನನಗೆ ಇವತ್ತು ಕಳಸ ಆಗಿದೆ ಅಲ್ಲ, ಆ ಕಳಸೆ ಕೊಟ್ಟರು. ಒಂದು ಬಾರು ತುಂಬನ ಕಳಸೆ ಉಂಟತೆ, ಆ ಕಳಸೆ ಅದನ್ನು ಕೊಟ್ಟು ಒಂದು ಇಲ್ಲಡೇ ದಿವೋಡು ಹೇಳಿದರು. ನಾನು ಇವತ್ತು ಅಲ್ಲೇ ಇಟ್ಟಿದ್ದೇನೆ ಕಾವಂದ್ರೆ. ಯಾವಾಗಲೂ ಆಚೆ ಹೋಗ್ಬೇಕಾದ್ರೆ ಮೊನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ನನ್ನ ಮನೆಗೆ ಬಂದಿದ್ರು. ಆವಾಗ ಇದನ್ನು ನೋಡಿ ಹೇಳಿದರು, ಇದೆಯಲ್ಲಿ ಸಿಕ್ಕಿದ್ದ ನಿನಗೆ ಅಂತ. ಅದು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ಕೊಟ್ಟಿದ್ರು ಸರ್, ಇದು ಇಲ್ಲೇ ಇಡಬೇಕು ಅಂತ ಹೇಳಿದ್ದಾರೆ, ಅದನ್ನು ಇಲ್ಲೇ ಇಟ್ಟಿದ್ದೇನೆ ಅಂದೆ. ಅದಕ್ಕೊಂದು ಲೈಟ್ ಹಾಕಿ ಇಟ್ಟಿದ್ದೇನೆ ನಾನು. ಅಂದರೆ ಓರ್ವ ವ್ಯಕ್ತಿಯ ದೂರದೃಷ್ಟಿತ್ವ ಹೇಗಿರ್ತದೆ ಅಂತ. ತಾನೇ ಚಿತ್ರದಲ್ಲಿ ಕೈಯಲ್ಲಿ ಬರೆದು ಅದು ಕಳಸವನ್ನು ಮಾಡಿ ಆ ಕಳಸವನ್ನು ನಗರದಲ್ಲಿ ಇಡಬೇಕು ಅಂತ ಹೇಳುವ ಚಿಂತನೆ. ನಾನಾಗಿದ್ದರೆ, ಖಾದರ್ ಆಗಿದ್ರೆ, ಕ್ಯಾಪ್ಟನ್ ಆಗಿದ್ರೆ ಬೇರೆ ಏನೋ ಚಿಂತನೆ ಬರ್ತಾ ಇತ್ತು. ಯಾವುದಾದನ್ನು ಮೂರ್ತಿ ಇಡುವ ಮತ್ತೆ ಇದು ನಮ್ದು ಅಂತ ಹೇಳುವ ಅಂತ. ನೋ, ವೀರೇಂದ್ರ ಹೆಗ್ಡೆ ಅವರ ಥಿಂಕಿಂಗ್ ಈಸ್ ದಿ ಬಿಲ್ಡಿಂಗ್ ಆಫ್ ದಿ ನೇಷನ್. ಈ ದೇಶ ಕಟ್ಟಬೇಕು ಅಂತ ಹೇಳುವಂಥದ್ದು ಚಿಂತನೆ. UT ಖಾದರ್ ಹೇಳಿದ್ರಲ್ವಾ, ಒಂದೊಂದು ದೀಪವನ್ನು ಹಚ್ಚಿದೆವು ನಾವು, ಕಡೆಗೆ ಒಟ್ಟಾಗಿ ಎಲ್ಲ ದೀಪವನ್ನು ಮಾಡಿದಾಗ ಯಾರಿಂದಲೂ ಯಾವ ಶಕ್ತಿಯಿಂದಲೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಹೇಳಿದ್ರಲ್ವಾ. ಅದೇ ತತ್ವ ಸಿದ್ಧಾಂತ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರದು. ನಾವು ಅವರ ಶಾಲೆಯಲ್ಲಿ ಕಲ್ತಂಥವ್ರು, ಅಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಂಥವ್ರು ಮತ್ತು ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಹಾಗಾಗಿ ಇವತ್ತು ನಾವು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಮಾತಾಡಬೇಕಾದ್ರೆ ನಾವು ಹೇಳ್ತೇವೆ, ನಾವು ಕಾನೂನು ಶಿಕ್ಷಣವನ್ನು ಪಡೆದಂಥವ್ರು. ಎಲ್ಲಿ ಪಡೆದಂಥವ್ರು ಕೇಳಿದರೆ SDM ಲಾ ಕಾಲೇಜ್ನಲ್ಲಿ ಪಡೆದಂಥವ್ರು. ಹಾಗಾಗಿ ಎಲ್ಲವೂ ನಮ್ಮನ್ನು ಒಟ್ಟುಕೊಂಡು ಹೋಗ್ತದೆ. ಈ ಕಳಸ ಏನು ರಚನೆ ಆಗಿದೆ, ಹಿಂದೆ ಮಂಗಳೂರಿಗೆ ಬಂದಾಗ ನಾವು ಜೈನ್ ಅವರು ಹೇಳಿದರು, ಪುಷ್ಪರಾಜ್ ಅವರು, ಮಂಗಳೂರಿನ ಬಗ್ಗೆ ತೋರಿಸ್ಬೇಕಾದ್ರೆ, ಮಂಗಳೂರಿನ ಒಳ್ಳೆಯದು ಕೆಟ್ಟದು ತೋರಿಸ್ಬೇಕಾದ್ರೆ ಮೊದಲು ಆ ಸರ್ಕಲನ್ನು ತೋರಿಸೋದು. ಸರ್ಕಲ್ ತೋರಿಸಿದ್ರು ಅಂದರೆ ಅದು ಮಂಗಳೂರು ಅಂತ ಗುರುತು ಮಾಡಲಿಕ್ಕೆ. ಇವತ್ತು ಅದು ಚಿಕ್ಕದಾಗಿರ್ಬೋದು, ಆದರೆ ಮುಂದೆ ಒಂದು ದಿನ ಅದನ್ನು ದೊಡ್ಡ ಪ್ರದೇಶದಲ್ಲಿ ಕೂಡ ಮಾಡುವಂಥ ದಿನಗಳು ಮಂಗಳೂರಿಗೆ ಬರಬೇಕು. ಅದರ ಬಗ್ಗೆಯೂ ನಮ್ಮ ಚಿಂತನೆ ಇರಬೇಕು. ಆ ಮೂಲಕ ಸಮಾಜವನ್ನು ಕಟ್ಟುವಂಥ ಕೆಲಸ ಆಗಬೇಕು ಅಂತೇಳೋ ಮಾತನ್ನು ಹೇಳಿ ಸನ್ಮಾನ್ಯ ವೀರೇಂದ್ರ ಹೆಗ್ಡೆ ಅವರಿಗೆ ನಾನು ಅಭಿನಂದಿಸ್ತೇನೆ. ಇಷ್ಟೆಲ್ಲ ನಾವು ಮಾತಾಡಿದೆವು. ಕಾವಂದರು ಅವರಿಗೆ ಅಭಿನಂದನೆ, ಅವರಿಗೆ ಶುಭಾಶಯಗಳು ಹೇಳಿದೆವು. ಯಾರು ಒಬ್ಬರು ಅವರು ರಾಜ್ಯಸಭೆ ಸದಸ್ಯರು ಅಂತ ಹೇಳಲಿಲ್ಲ, ನಾನು ಹೇಳೋದಿಲ್ಲ. ನಾನು ಅವರು ಸದಸ್ಯರಾಗಿ ಧರ್ಮಸ್ಥಳಕ್ಕೆ ಬಂದಾಗ ಒಂದು ಬಸ್ಸು ಜನ ತಗೊಂಡು ಹೋಗಿ ನಾನು ಮತ್ತು ಪ್ರೊಫೆಸರ್ ದೇವರಾಜು ಅವರನ್ನು ಸ್ವಾಗತ ಮಾಡಲಿಕ್ಕೆ ಹೋಗಿತ್ತು. ಐ ಸೆಡ್, ಯು ಆರ್ ಮಚ್ ಮೋರ್ ಅಬೌವ್ ದ್ಯಾನ್ ಎ ಪೊಲಿಟಿಷಿಯನ್. ನೀವು ಈ ದೇಶದ ಸಂಪತ್ತು, ಯು ಆರ್ ಎ ಪ್ರಾಪರ್ಟಿ ಆಫ್ ದಿಸ್ ನೇಷನ್. ಅದಕ್ಕಿಂತ ದೊಡ್ಡದು ಏನಿದೆ? ನೀವು ಕರೆದ್ರೆ ನಾನು ಬರ್ತೇನೆ, ಕ್ಯಾಪ್ಟನ್ ಬರ್ತಾರೆ, ವೇದೋಸ್ ಕಾಮತ್ ಬರ್ತಾರೆ, UT ಖಾದರ್ ಓಡೋಡಿ ಬರ್ತಾರೆ. ವಿ ಆರ್ ಆಲ್
ಟೇಕಿಂಗ್ ಯುವರ್ ಗೈಡೆನ್ಸ್ ಟು ಬಿಲ್ಡ್ ದಿಸ್ ನೇಷನ್. ಈ ದೇಶ ಕಟ್ಟಲಿಕ್ಕೆ ನಿಮ್ಮ ಸಾಧನೆ ಮಾಡಲಿಕ್ಕೆ ಒಂದು ಅವಕಾಶ ನಿಮಗೆ ದೇವರು ಕೊಟ್ಟಿದ್ದಾರೆ. ಅದು ಅಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಯು ಆರ್ ಮಚ್ ಮೋರ್ ಅಬೌವ್ ದಿ ಪಾಲಿಟಿಕ್ಸ್ ಅಂತೇಳಿ ಮಾತನ್ನು, ತಮ್ಮ ವಿಚಾರವನ್ನು ಹೇಳಿ ನನ್ನ ಮನಸ್ಸಿಗೆ ಏನು ಅನಿಸಿದೆ ಅದನ್ನು ನಾನು ಹೇಳಿದ್ದೇನೆ ಅಂತ ಮಾತನ್ನು ಹೇಳಿ, ಈ ಒಂದು ಲೋಕಾರ್ಪಣೆ ಎಷ್ಟೋ ಶತಮಾನಗಳ ಕಾಲ ಉಳಿಯಲಿ ಅಂತ ನಾನು ಆಶೆಯನ್ನು ವ್ಯಕ್ತಪಡಿಸಿ ಶುಭವನ್ನು ಕೋರ್ತೇನೆ. ನಮಸ್ಕಾರ. ವಂದನೆಗಳು ಸನ್ಮಾನ್ಯ ಶ್ರೀ ಐವನ್ ಡಿಸೋಜ ಅವರಿಗೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನ ವಹಿಸಿಕೊಂಡವರು, ಅವತ್ತು ಕೂಡ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನ ಕೊಟ್ಟವರು, ಇವತ್ತು ಕೂಡ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನ ಕೊಟ್ಟು ಈ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಡ್ತಾ ಇದ್ದಾರೆ ಸನ್ಮಾನ್ಯ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನಿಯಮಿತ ಬೆಂಗಳೂರು. ನಮ್ಮೆಲ್ಲರನ್ನ ಉದ್ದೇಶಿಸಿ ಅಧ್ಯಕ್ಷರ ನೆಲೆಯಲ್ಲಿ ಅಧ್ಯಕ್ಷೀಯ ಭಾಷಣವನ್ನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಸುಮಾರು 2002ನೇ ಇಸ್ವಿಯಲ್ಲಿ ಆ ದಿವಸ ಕೂಡ ನಾನು ಮತ್ತು ಹೆಗ್ಡೆಯರು ಇದ್ದುಕೊಂಡು ಈ ಮಹಾವೀರ ವೃತ್ತವನ್ನು ಉದ್ಘಾಟನೆ ಮಾಡಿದ್ದೆವು. ಶರಣ ಪಂಕ್ತಿಯನ್ನು ಕೂಡ ಇದ್ರು. ಅದಕ್ಕಿಂತ ಹೆಚ್ಚಾಗಿ ಆ ದಿವಸ ಈ ಕ್ಷೇತ್ರ ಉಳ್ಳಾಲ ಕ್ಷೇತ್ರಕ್ಕೆ ಸೇರಿತ್ತು. ನಮ್ಮ ಜೊತೆ ಇದ್ದವರು ಆಗಿನ ಶಾಸಕರು ಊಟಿ ಫರೀದ್ರವರು ನನ್ನ ಜೊತೆ ಇದ್ದರು. ನಮಗೆಲ್ಲ ಬೇಕಾದಂಥ ಆ ದಿವಸ ಏನು ವೃತ್ತ ಮಾಡಲಿಕ್ಕೆ ಬೇಕಾದಂಥ ಸಹಾಯವನ್ನು ಮಾಡಿದರು. ಇವತ್ತು ವೇದವಾಸ್ಕನ್ನವರು ಈ ಪುನರಪಿ ಇದನ್ನು ಸ್ಥಾಪನೆ ಮಾಡಲಿಕ್ಕೆ ಸಹಾಯವನ್ನು ಮಾಡಿ ಎಲ್ಲ ಜವಾಬ್ದಾರಿಯನ್ನು ಕೊಂಡು ಸರ್ಕಾರದಿಂದ ಏನು ಸಿಗುವಂಥದನ್ನೆಲ್ಲ ತೆಗೆದುಕೊಟ್ಟವರು. ಈ ಎಲ್ಲರೂ ಸೇರಿ ನಮ್ಮ ಖಾದರ್ ಹೇಳಿದಾಗೆ ನಾವು ದೀಪ ಉತ್ಸವಾಗ ಒಬ್ಬೊಬ್ಬರು ಒಂದೊಂದು ದೀಪ ಉತ್ಸಿದ್ರೆ ಅದು ನಂದಿ ಹೋಗ್ತದೆ. ನಾವೆಲ್ಲ ಒಂದೇ ಕಡೆ ದೀಪವನ್ನು ಹಾಕಿದಾಗ ನೋಡಿ ಇನ್ನೂ ನಂದಿಲ್ಲ. ಅಂದರೆ ನಾವೆಲ್ಲ ಸಮಾಜದವರು ಒಟ್ಟಾಗಿ ಅಭಿವೃದ್ಧಿಯ ಕೆಲಸವನ್ನು ಮಾಡಿದಾಗ ಆ ಕೆಲಸ ಸುಲಲಿತವಾಗಿ ಆಗ್ತದೆ ಅನ್ನುವಂಥದ್ದನ್ನು ನಾವು ಕಾಣ್ಬೋದು. ಹಾಗೂ ನಾನು ಮಂಗಳೂರಿನ ಜೈನ್ ಸೊಸೈಟಿಯವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಪುನರಪಿ ಸ್ಥಾಪನೆ ಮಾಡೋದಕ್ಕೋಸ್ಕರ ಅವರು ಬಹಳ ಶ್ರಮ ಪಟ್ಟಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾದ ಅಭಿನಂದನೆ ಸಲ್ಲಿಸ್ತೇನೆ. ನಾನು ನಿಮ್ಮ ಜೊತೆ ಸದಾ ಇರ್ತೇನೆ ಅಂತ ಕೂಡ ಹೇಳ್ತೇನೆ. ಖಾದರ್ ಅವರು ಒಂದು ಹೇಳಿದರು, ಇದು ಮಾಡೋದು ದೊಡ್ಡದಲ್ಲ ಯಾವುದೇ ಕೆಲಸ, ಅದನ್ನು ಮೇಂಟೈನ್ಸ್ ಮಾಡೋದು ಕ್ಲೀನಾಗಿರಬೇಕು ಅನ್ನೋಂಥ. ಅದನ್ನು ಕೂಡ ಖಂಡಿತವಾಗಿ ನಾವೆಲ್ಲ ಸೇರಿ ಮಾಡ್ತೇವೆ ಅನ್ನುವಂಥ ಎಲ್ಲರೂ ಸೇರಿ ಆ ದೀಪ ಹೇಗೆ ಒಟ್ಟಾಗಿದೆ ಹಾಗೆ ನಾವೆಲ್ಲರೂ ಸೇರಿ ಮೇಂಟೆನೆನ್ಸನ್ನು ಕ್ಲೀನಾಗಿ ಇಟ್ಕೊಂಡು ಮಂಗಳೂರಿಗೆ ಬರುವ ಎಲ್ಲ ಜನರಿಗೆ ಸ್ವಾಗತ ರೂಪದಲ್ಲಿ ನಾವು ಅವರನ್ನು ಸ್ವಾಗತಿಸಿದ ಪೂರ್ಣಕುಂಭ ಕಳಸದಿಂದ ಸ್ವಾಗತ ಮಾಡಿ ಇಲ್ಲಿ ಉದ್ದಿಮೆ ಬರುವವರಿಗೆ ನಮ್ಮ ಚೌಟ್ರಿ ಹೇಳಿದಾಗೆ ಇಲ್ಲಿ ಯಾವುದೇ ಉದ್ದಿಮೆ ಬರುವವರಿಗೆ ಯಶಸ್ವಿ ಆಗಲಿ ಅನ್ನುವಂಥ ಒಂದು ಸ್ವಾಗತ ಕೋರಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ ಅಂತ ಹೇಳ್ಕೊಂಡು ತಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.